ಇಬ್ರಿಯ 10ನೇ ಅಧ್ಯಾಯದ 35, 36, 37 ಮತ್ತು 38ನೇ ವಚನವನ್ನು ನಾವು ಧ್ಯಾನಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಲಿಕ್ಕಾಗಿ ನಾವು ಹೋಗುವಂತರಾಗಿರೋಣ. ಬೈಬಲ್ ಹೇಳುತ್ತದೆ, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ನಾವಾದರೂ ಹಿಂತೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಎಲ್ಲರ ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯಾ. ಈ ವಚನಗಳು ಬಹಳ ಸುಂದರವಾದದ್ದು ಮತ್ತು ಅರ್ಥ ಗಂಭೀರವಾದಂಥ ಪದಗಳು, ವಚನಗಳು ಇದಾಗಿರ್ತದೆ. ಇವತ್ತು ನನ್ನ ಸಂದೇಶದ ವಿಷಯವಾಗಿ ನಾನು ಮಾತನಾಡಲಿಕ್ಕಾಗಿ ನಾನು ಬಯಸುವಂಥದ್ದು ಧೈರ್ಯವನ್ನು ಬಿಡಬೇಡ್ರಿ ಎಂಬುದಾಗಿ. ಸತ್ಯವೇದ ಗ್ರಂಥದಲ್ಲಿ ನಾವು ಈ 32ನೇ ವಚನದಿಂದ ನಾವು ಓದಿಕೊಂಡು ಬಂದಾಗ ಬೈಬಲಲ್ಲಿ ಪತ್ರಕರ್ತನು ತಾನು ಸಭೆಗೆ ಪ್ರಬೋಧಿಸುತ್ತಾ ಅನೇಕ ಕಾರ್ಯಗಳನ್ನು ಆತನು ಹೇಳಿಕೊಂಡು ಬರ್ತಾನೆ. ಆತನು ನಾವು ರಕ್ಷಣೆ ಹೊಂದಿದಂಥ ದಿನದಿಂದ ನಮ್ಮ ಜೀವನದಲ್ಲಿ ಸಂಭವಿಸಿದ ಕಾರ್ಯಗಳನ್ನು ಒಂದು ನೆನಪನ್ನು ಅವನು ತರ್ತಾ ಇದ್ದಾನೆ. 32ನೇ ವಚನದಲ್ಲಿ ಗಮನಿಸಿದಾಗ, ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವ ಎಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳನ್ನು ನೆನಪು ಮಾಡಿಕೊಳ್ಳ್ರಿ. ಆತನು ಈಗಿನ ಪರಿಸ್ಥಿತಿಯನ್ನು, ಆತನು ಹಾದೋಗುತ್ತಿರುವಂಥ ಜೀವಿತವನ್ನು, ಈಗಿರುವಂಥ ಪರಿಸ್ಥಿತಿಗಳನ್ನು ಅಭಿಮುಖರಾಗಿ ಎದುರಿಸುತ್ತಾ ಇರುವಂಥ ಜನರನ್ನು ನೋಡುತ್ತಾ ಅವನೊಂದು ಕಾರ್ಯ ಹೇಳ್ತಾ ಇದ್ದಾನೆ. ಹಿಂದಿನ ದಿನಗಳನ್ನು ಅಥವಾ ನಡೆದು ಬಂದಂಥ ಮಾರ್ಗವನ್ನು ನೀವು ಒಂದು ಕಾಲದಲ್ಲಿ ಮರೆಯಬೇಡ್ರಿ. ಅಲ್ಲಿ ವಚನದಲ್ಲಿ ಸ್ಪಷ್ಟವಾಗಿ ಆತನು ತಿಳಿಸ್ತಾ ಇದ್ದಾನೆ, ಕತ್ತಲೆ ಒಳಗಡೆ ಇದ್ರಿ ನೀವು, ಪಾಪದಲ್ಲಿದ್ರಿ ನೀವು, ಶಾಪದಲ್ಲಿದ್ರಿ, ಸೈತಾನನ ಕೈಯಲ್ಲಿದ್ರಿ, ನಾಶನದ ಮಾರ್ಗದಲ್ಲಿ ನಡೆಯುತ್ತಾ ಜೀವಿತದಲ್ಲಿ ನಿರೀಕ್ಷೆ ಇಲ್ಲದೆ, ನಂಬಿಕೆ ಇಲ್ಲದೆ ಎಲ್ಲವನ್ನ ಕಳಕೊಂಡವರಾಗಿ ನೀವು ಬದುಕ್ತಾ ಇದ್ರಿ. ಆದರೆ ಕತ್ತಲೆ ಒಳಗಡೆ ಇರುವಂಥ ನಿಮ್ಮನ್ನು ದೇವರು ಕರೆದು ತನ್ನ ಆಶ್ಚರ್ಯವಾದ ಬೆಳಕಿನಲ್ಲಿ ದೇವರು ನಿಮ್ಮನ್ನು ಸೇರಿಸಿದಾಗ ನಿಮಗೊಂದು ನಂಬಿಕೆ ಉಂಟಾಯಿತು, ನಮಗೊಬ್ಬ ದೇವರು ಇದ್ದಾನೆ. ನಿಮಗೊಂದು ನಿರೀಕ್ಷೆ ಉಂಟಾಯಿತು, ನನಗೂ ಒಂದು ಒಳ್ಳೆಯ ಜೀವಿತ ಇದೆ, ಕರ್ತನಲ್ಲಿ ನನಗೆ ಒಂದು ಒಳ್ಳೆಯ ಭವಿಷ್ಯ ಇದೆ, ಕರ್ತನಲ್ಲಿ ನನಗೆ ಒಳ್ಳೆಯ ಒಂದು ಕುಟುಂಬ ಕರ್ತನಿಂದ ನಡೆಸಲ್ಪಡಲಿಕ್ಕೆ ಸಾಧ್ಯ ಎನ್ನುವಂಥ ಅನೇಕ ನಿರೀಕ್ಷೆಗಳು ನಿಮ್ಮ ಜೀವಿತದಲ್ಲಿ ಉಂಟಾಯಿತು. ಯಾವಾಗ ಉಂಟಾಯಿತು? ಜ್ಞಾನ ಪ್ರಕಾಶದಲ್ಲಿ ಸೇರಿದಾಗ. ಲೋಕದಲ್ಲಿ ನೀವು ನಡೆಯಬೇಕಾದ್ರೆ ಮೂರ್ಖರಾಗಿ, ಏನು ಅರಿಯದವರಾಗಿ ಜೀವಿಸ್ತಾ ಇದ್ರಿ. ಕಾರಣವೇನೆಂದರೆ, ಮೂರ್ಖತನದ ಲೋಕದಲ್ಲಿ ಮೂಢರಾಗಿ ನಾವು ಜೀವಿಸ್ತಾ ಇದ್ವಿ. ಏನು ಬದುಕು, ಯಾಕೆ ಜೀವಿಸ್ಬೇಕು, ತಿಂದು ಕುಡಿದು ಸತ್ರೆ ಸಾಕಲ್ಲ ಎನ್ನುವಂಥ ಜೀವಿತವನ್ನು ನಾವು ನಡೆಸಿ ಕಾಲವನ್ನು ಕಳೀತಾ ಇದ್ರಿ. ಆದರೆ ಜ್ಞಾನ ಪ್ರಕಾಶದಲ್ಲಿ ಬಂದ ಮೇಲೆ ನಾವು ಹೇಳಿದ್ವಿ, ತಿನ್ನೋದು ಕುಡಿಯೋದಲ್ಲ ದೇವರ ರಾಜ್ಯ, ಅದಕ್ಕಿಂತ ದೊಡ್ಡದು ದೇವರ ರಾಜ್ಯವಾಗಿರುತ್ತೆ. ನಮಗೊಂದು ಪರಲೋಕ ಇದೆ, ದೇವರು ನಮಗಾಗಿ ಒಂದು ರಾಜ್ಯವನ್ನು ಸಿದ್ಧ ಮಾಡ್ತಾ ಇದ್ದಾನೆ, ನಾವು ಅಲ್ಲಿಗೆ ಹೋಗಬೇಕು. ಈ ಲೋಕ ಮಾತ್ರ ಅಲ್ಲ, ನಮಗೊಂದು ನಿತ್ಯವಾದಂಥ ಲೋಕ ಉಂಟು. ನಾವು ದೇವರ ಮಕ್ಕಳಾಗಿ ಜೀವಿಸಬೇಕು, ಪರಿಶುದ್ಧರಾಗಿ ಜೀವಿಸಬೇಕು, ನೀತಿವಂತರಾಗಿ ನಾವು ಬದುಕುವವರಾಗಬೇಕು, ದೇವರಿಗೆ ಮೆಚ್ಚಿಕೊಳ್ಳುವಂಥ ಒಂದು ಜೀವಿತವನ್ನು ನಾವು ನಡೆಸಬೇಕು ಎನ್ನುವಂಥ ಒಂದು ಜ್ಞಾನ ನಮ್ಮಲ್ಲಿ ಯಾವಾಗ ಉಂಟಾಗಿತ್ತಂತಂದರೆ, ಕ್ರಿಸ್ತನಲ್ಲಿ ಅಥವಾ ಜ್ಞಾನ ಪ್ರಕಾಶದಲ್ಲಿ ನಾವು ಸೇರಲ್ಪಟ್ಟ ಮೇಲೆ. ಯಾವಾಗ ನಾವು ಕ್ರಿಸ್ತನಲ್ಲಿ, ದೇವರಲ್ಲಿ ನಾವು ಸೇರಲ್ಪಟ್ಟೋ, ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ತಾನು ಹೇಳಿದನು, ಲೋಕ ನನ್ನನ್ನು ಪ್ರೀತಿಸಲಿಲ್ಲ, ಅದರಿಂದ ಈ ಲೋಕ ನಿಮ್ಮನ್ನು ಪ್ರೀತಿಸೋದಿಲ್ಲ. ಲೋಕ ನನ್ನನ್ನು ಹಾಗೆ ಮಾಡಿತು, ಆದ್ದರಿಂದ ಈ ಲೋಕ ನಿಮ್ಮನ್ನೇನು ಮಾಡುತ್ತೆ? ನಿಮ್ಮನ್ನು ಸಹ ಹಾಗೆ ಮಾಡುತ್ತೆ. ಈ ಲೋಕ ನನ್ನನ್ನು ತಿರಸ್ಕಾರ ಮಾಡಿತು, ಆದ್ದರಿಂದ ಈ ಲೋಕ ನಿಮ್ಮನ್ನು ಸಹ ತಿರಸ್ಕಾರ ಮಾಡುತ್ತೆ. ಯಾವಾಗ ಈ ಲೋಕ ನಿಮ್ಮನ್ನು ತಿರಸ್ಕಾರ ಮಾಡುತ್ತೋ, ಯಾವಾಗ ಈ ಲೋಕ ನಿಮ್ಮನ್ನು ಹಾಗೆ ಮಾಡುತ್ತೋ, ಯಾವಾಗ ಈ ಲೋಕ ನಿಮ್ಮನ್ನು ಅಂಗೀಕರಿಸದಂತೆ ನಿಮ್ಮನ್ನು ತಳ್ಳಿ ಬಿಡುತ್ತೋ, ಒಂದು ಕಾರ್ಯ ನೀವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ನಿಮಗೆ ಈ ಲೋಕ ಈ ರೀತಿ ಮಾಡ್ತಾ ಇದೆ ಅಂದರೆ, ನೀವು ಈ ಲೋಕದವರ
ಲೋಕದವರಲ್ಲ, ನೀವು ಪರಲೋಕದ ಸಂಸ್ಥಾನದವರಾಗಿರೋದ್ರಿಂದ. ನೀವು ಲೋಕದವರಾಗಿದ್ದರೆ ಲೋಕ ನಿಮ್ಮನ್ನು ಅಂಗೀಕರಿಸ್ತಾ ಇತ್ತು. ನೀವು ಲೋಕದವರಾಗಿದ್ದರೆ ಲೋಕ ನಿಮ್ಮನ್ನು ಪ್ರೀತಿ ಮಾಡ್ತಾ ಇತ್ತು. ನೀವು ಲೋಕದವರಾಗಿದ್ದರೆ ಲೋಕ ನಿಮ್ಮನ್ನು ಕೈ ಚಾಚಿ ನಿಮ್ಮನ್ನು ಸ್ವಾಗತ ಮಾಡ್ತಾ ಇತ್ತು. ಆದರೆ ನೀವು ಲೋಕದವರಲ್ಲ, ನೀವು ಕ್ರಿಸ್ತನಿಗುಳ್ಳವರಾಗಿದ್ದೀರ, ಯೇಸು ಸ್ವಾಮಿಗೆ ನೀವು ಉಳ್ಳವರಾಗಿದ್ದೀರ. ಆದ್ದರಿಂದ ಈ ಲೋಕ ನಿಮ್ಮನ್ನು ಏನು ಮಾಡುತ್ತೆ? ಹಾಗೆ ಮಾಡುತ್ತೆ, ತಿರಸ್ಕಾರ ಮಾಡುತ್ತೆ, ನಿಮ್ಮನ್ನು ಅಂಗೀಕರಿಸೋದಿಲ್ಲ. ಇದೆಲ್ಲ ಲೋಕ ಮಾಡಿದಾಗ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ನಾನು ಕ್ರಿಸ್ತನಿಗಾಗಿ ನಾನು ಜೀವಿಸುತ್ತಾ ಇದ್ದೇನೆ ಎನ್ನುವಂಥ ಒಂದು ನಿಶ್ಚಯ, ಸತ್ಯಾರ್ಥವನ್ನು ನೀವು ತಿಳಿದುಕೊಂಡವರಾಗಿರಬೇಕು. ಆಗ ನಿಮ್ಮ ಜೀವನದಲ್ಲಿ ಸಂಭವಿಸುವ ಕಾರ್ಯ ಏನು? ಈ ಲೋಕದಲ್ಲಿ ಕಷ್ಟಗಳು ನಿಮಗೆ ಉಂಟಾಗುತ್ತದೆ. ನೀವು ಮಾಡದಿರುವ ತಪ್ಪುಗಳನ್ನು ನೀವು ಮಾಡಿದ್ರಿ ಎಂದು ಜನರು ನಿಮ್ಮ ಮೇಲೆ ಸುಳ್ಳು ಸುಳ್ಳು ಅಪರಾಧಗಳನ್ನು ನಿಮ್ಮ ಮೇಲೆ ತಪ್ಪಾಗಿ ಹೊರಿಸುವವರಾಗಿರ್ತಾರೆ. ನೀನು ಮಾಡದೇ ಇರೋದನ್ನು, ನೀನು ಕಾಣದೇ ಇರೋದನ್ನು, ನೀನು ನಂಬದೇ ಇರೋದನ್ನು, ನೀನು ಅಂಗೀಕರಿಸದಿರುವಂಥ ಅನೇಕ ಕಾರ್ಯಗಳನ್ನು ನಿನ್ನ ಮೇಲೆ ತಪ್ಪು ಹೊರಿಸಿ ಜನ ನಿಮ್ಮ ಮೇಲೆ ಹೆಚ್ಚಾದ ಕಷ್ಟಗಳನ್ನು, ಉಪದ್ರವಗಳನ್ನು, ನೋವುಗಳನ್ನು, ಹಿಂಸೆಗಳನ್ನು, ಅನೇಕ ವಿಧವಾದಂಥ ರೀತಿಯ ಪ್ರಯಾಸಗಳನ್ನು ಮಾನಸಿಕವಾಗಿ, ಆತ್ಮಿಕವಾಗಿ, ಕೌಟುಂಬಿಕವಾಗಿ, ಶಾರೀರಿಕವಾಗಿ ಅನೇಕ ಕಷ್ಟಗಳನ್ನು ನಿಮ್ಮ ಜೀವಿತಗಳಲ್ಲಿ ಅವರು ಹಾದು ಬಿಡೋರಾಗಿರ್ತಾರೆ. ಆಗ ನೀವು ಒಂದು ಕಾರ್ಯ ಚೆನ್ನಾಗಿ ನೀವು ಮಾಡಿದ್ರಿ. ಏನು ಮಾಡಿದ್ರಿ ಗೊತ್ತಾ? ಕಷ್ಟಗಳ ಮಧ್ಯದಲ್ಲಿ ಕರೆದಂಥ ದೇವರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರಿ. ಆ ಕಷ್ಟಗಳ ಮಧ್ಯದಲ್ಲಿ ದೇವರನ್ನ ತೊರೆಯಲಿಲ್ಲ. ಆ ಕಷ್ಟದ ಮಧ್ಯದಲ್ಲಿ ದೇವರನ್ನ ಬೇಡ ಅಂತ ಹೇಳಲಿಲ್ಲ. ಆ ಕಷ್ಟದ ಮಧ್ಯದಲ್ಲಿ ಈ ಬೆಳಕಿನ ಜೀವಿತ, ಈ ಜ್ಞಾನ ಪ್ರಕಾಶದ ಜೀವಿತ, ಕ್ರಿಸ್ತನಲ್ಲಿರುವ ಜೀವಿತ ನಮಗೆ ಯಾಕೆ ಅಂತ ಹೇಳಿ ದೇವರನ್ನ ತೊರೆದು ಬಿಡಲಿಲ್ಲ. ಆ ಕಷ್ಟದ ಅನುಭವಗಳ ಮಧ್ಯದಲ್ಲಿ ನೀವು ಏನು ಮಾಡಿದ್ರಿ? ಒಂದು ಹೋರಾಟವನ್ನು ಮಾಡಿದ್ರಿ. ಯಾವ ಹೋರಾಟವನ್ನು ಮಾಡಿದ್ರಿ? ಯಾವುದಕ್ಕಾಗಿ ಹೋರಾಟವನ್ನು ಮಾಡಿದ್ರಿ? ಹಣಕ್ಕಾಗಿ ನೀವು ಹೋರಾಟ ಮಾಡಲಿಲ್ಲ, ಸ್ಥಾನಮಾನಕ್ಕಾಗಿ ನೀವು ಹೋರಾಟ ಮಾಡಲಿಲ್ಲ, ಬೆಳ್ಳಿ ಬಂಗಾರಕ್ಕಾಗಿ ನೀವು ಹೋರಾಟ ಮಾಡಲಿಲ್ಲ, ಆಸ್ತಿ ಅಂತಸ್ತಿಗಾಗಿ ಹೋರಾಟ ಮಾಡಲಿಲ್ಲ. ಯೂದ 1ನೇ ಅಧ್ಯಾಯದ 2ನೇ ವಾಕ್ಯಗಳ ಪ್ರಕಾರ ನಿಮ್ಮ ನಂಬಿಕೆಗಾಗಿ ನೀವು ಹೋರಾಟ ಮಾಡಿದ್ರಿ. ಆತನು ಹೇಳ್ತಾನೆ, ಕಷ್ಟಗಳ ಮಧ್ಯದಲ್ಲಿ ನೀವು ಹಾದು ಹೋದಾಗ, ಪ್ರತಿಕೂಲಗಳ ಮಧ್ಯದಲ್ಲಿ ನೀವು ಹಾದು ಹೋದಾಗ, ಹಿಂಸೆಗಳ ಮಧ್ಯದಲ್ಲಿ ನೀವು ಹಾದು ಹೋದಾಗ, ನಿಂದೆಗಳ ಮಧ್ಯದಲ್ಲಿ ನೀವು ಹಾದು ಹೋದಾಗ, ನೀವು ಮಾಡದಿರುವ ತಪ್ಪುಗಳನ್ನು ನೀವು ಮಾಡಿದ್ರಿ ಎಂದು ಜನ ನಿಮ್ಮ ಮೇಲೆ ಸುಳ್ಳು ಸುಳ್ಳು ತಪ್ಪ ಅಪರಾಧಗಳನ್ನು ಹೊರಿಸಿ ನಿಮ್ಮನ್ನು ಹಾಸ್ಯ ಮಾಡಿದಾಗ, ಪರಿಹಾಸ್ಯ ಮಾಡಿದಾಗ, ನಿಮ್ಮ ವಿರುದ್ಧವಾಗಿ ನಾನಾ ಕಷ್ಟಗಳನ್ನು ಈಗ ಪ್ರವಾಹದ ರೀತಿಯಲ್ಲಿ ನಿಮ್ಮ ಮೇಲೆ ತೆರೆದು ಬಿಟ್ಟಾಗ ನೀವೊಂದು ಹೋರಾಟ ಮಾಡಿದ್ರಿ. ಯಾವುದಕ್ಕಾಗಿ ಹೋರಾಟ ಮಾಡಿದ್ರಿ ಗೊತ್ತಾ? ಹೆಸರಿಗಾಗಿ ಹೋರಾಟ ಮಾಡಲಿಲ್ಲ, ಪದವಿಗಾಗಿ ಹೋರಾಟ ಮಾಡಲಿಲ್ಲ, ಆಸ್ತಿ ಅಂತಸ್ತಿಗಾಗಿ ಹೋರಾಟ ಮಾಡಲಿಲ್ಲ. ನೀವು ಹೋರಾಟ ಮಾಡಿದ್ದು ನಂಬಿಕೆಗಾಗಿರುತ್ತದೆ. ನಾನು ಏನೇ ಬಿಟ್ಟರು ಈ ನಂಬಿಕೆ ಜೀವಿತವನ್ನು ನಾನು ಬಿಡೋದಿಲ್ಲ. ನಂಬಿಕೆಗಾಗಿ ನಾನು ಜೀವಿಸ್ತೇನೆ, ಯೇಸು ಸ್ವಾಮಿಗಾಗಿ ನಾನು ಜೀವಿಸ್ತೇನೆ. ಈ ಪ್ರತಿಕೂಲ ಅಲ್ಲ, ಇದಕ್ಕಿಂತ ಹೆಚ್ಚಿನದು ನನ್ನ ಜೀವನದಲ್ಲಿ ಬರಲಿ. ಈಗ ನನ್ನ ಜೀವನದಲ್ಲಿ ಅನುಭವಿಸುತ್ತಿರುವ ನಿಂದೆಯಲ್ಲ, ಇದಕ್ಕಿಂತ ಹೆಚ್ಚಿನದು ನನ್ನ ಜೀವನದಲ್ಲಿ ಬರಲಿ. ನಾನು ಒಂದು ಕಾಲದಲ್ಲೂ ಯೇಸು ಸ್ವಾಮಿಯನ್ನು ಬಿಟ್ಟು ಹೋಗೋದಿಲ್ಲ ಎಂದು ನಂಬಿಕೆಗೋಸ್ಕರವಾಗಿ ನೀವು ಹೋರಾಟವನ್ನು ಮಾಡಿದ್ರಿ. ಆ ನಂಬಿಕೆಯಲ್ಲಿ ಮಾಡಿದಂಥ ಹೋರಾಟ ಏನು ಮಾಡಿತು? ನಂಬಿಕೆ ನಿಮ್ಮ ಜೀವಿತದಲ್ಲಿ ತಲೆ ತಗ್ಗಿಸೋದಕ್ಕೆ ಅನುಮತಿ ಕೊಡಲಿಲ್ಲ. ಆ ಪ್ರತಿಕೂಲಗಳ ಮಧ್ಯದಲ್ಲಿ ನೀವು ಕ್ರಿಸ್ತನಲ್ಲಿ ಹಿಡಿದುಕೊಂಡಂತ ನಂಬಿಕೆ ಸಂಬಂಧಿಕರ ಮಧ್ಯದಲ್ಲಿ ನಿಮ್ಮ ತಲೆಯನ್ನು ಎತ್ತತಕ್ಕಂತೆ ಮಾಡಿತು. ನೀವು ಕ್ರಿಸ್ತನಲ್ಲಿ ಹಿಡಿದುಕೊಂಡಂತ ನಂಬಿಕೆ ನಿಮ್ಮ ವಿರುದ್ಧವಾಗಿ ಸುಳ್ಳು ಸುಳ್ಳು ಮಾತುಗಳನ್ನು ಹೇಳಿದಂತ ಜನರ ಮಧ್ಯದಲ್ಲಿ ನೀವು ನೀತಿವಂತರು, ನೀವು ದೇವರ ಭಕ್ತರು ಎಂದು ನಿರೂಪಿಸತಕ್ಕಂತೆ ಆ ನಂಬಿಕೆ ನಿಮ್ಮ ತಲೆಯನ್ನು ಎತ್ತತಕ್ಕಂತೆ ಮಾಡಿತು. ನೀವು ದೇವರ ಸಮ್ಮುಖದಲ್ಲಿ ಭಯಭಕ್ತಿ ಉಳ್ಳವರಾಗಿ ನೀವು ನಡೆದುಕೊಂಡು ನಂಬಿಕೆಯನ್ನು ಕಾಪಾಡಿಕೊಂಡಂತ ನಿಮಿತ್ತವಾಗಿ ನಿಂದಿಸಲ್ಪಟ್ಟಂತ ಜನರ ಮಧ್ಯದಲ್ಲಿ ನಿನ್ನ ಕುಟುಂಬ ಉದ್ಧಾರ ಆಗೋದಿಲ್ಲ, ಬೆಳೆಯೋದಿಲ್ಲ, ಹಾಳಾಗುತ್ತೆ ಅಂತ ಹೇಳಿ ವಿಧಿ ಬರೆದಂತ ಜನರ ಮಧ್ಯದಲ್ಲಿ ನಿನ್ನ ಕುಟುಂಬ ಒಂದು ಸಾಕ್ಷಿಯಾಗಿ, ನಿನ್ನ ತಲೆಮಾರುಗಳೊಂದು ಸಾಕ್ಷಿಯಾಗಿ, ನಿನ್ನ ಜೀವಿತ ಒಂದು ಅದ್ಭುತವಾಗಿ ಆ ಹೋರಾಟಗಳ ಮಧ್ಯದಲ್ಲಿ ಕ್ರಿಸ್ತನ ಮೇಲಿದ್ದಂತ ನಂಬಿಕೆ ನಿಮ್ಮನ್ನು ದೃಢವಾಗಿ ನಿಲ್ಲಿಸಿತು. ಅದರಿಂದ ಹಲಲೆ ಸಭೆಯಲ್ಲಿ ಈಗ ಕರ್ತನು ತಾನು ಈ ರೀತಿಯಾಗಿ ಆತನು ಹೇಳುತ್ತಾ ಇದ್ದಾನೆ, ಆ ಕಾಲದಲ್ಲಿ ನಿಮ್ಮನ್ನು ದೃಢವಾಗಿ ನಿಲ್ಲಿಸಿದ್ದು ಕ್ರಿಸ್ತನ ಮೇಲಿಟ್ಟಂತ
ನಿಮ್ಮ ನಂಬಿಕೆ ಆಗಿರುತ್ತದೆ. ಆವತ್ತು ಕ್ರಿಸ್ತನ ಮೇಲಿಟ್ಟಂತ ನಂಬಿಕೆಯನ್ನ ನೀವು ಗಟ್ಟಿಯಾಗಿ ಹಿಡಿದುಕೊಳ್ಳದೆ ಹೋಗಿದ್ರೆ ಇಲ್ಲಿವರೆಗೂ ನೀವು ಬರಲಿಕ್ಕೆ ಸಾಧ್ಯವಾಗುತ್ತಾನೆ ಇರಲಿಲ್ಲ. ಇವತ್ತು ನೀವು ಇಲ್ಲಿವರೆಗೂ ಬರೋದಕ್ಕೆ ಒಂದೇ ಒಂದು ಕಾರಣ ಏನು ಗೊತ್ತಾ? ಆ ಹೋರಾಟಗಳ ಮಧ್ಯದಲ್ಲಿ, ಆ ಕಷ್ಟ ಅನುಭವಗಳ ಮಧ್ಯದಲ್ಲಿ ಕೀರ್ತನೆಗಾರನು ಹೇಳೋ ಪ್ರಕಾರ ಹಗಲು ರಾತ್ರಿ ನನಗೆ ಕಣ್ಣೀರೇ ಆಹಾರವಾಯಿತು ಎಂದು ಹೇಳೋ ಪ್ರಕಾರವಾಗಿ ಹಗಲು ರಾತ್ರಿ ಕಣ್ಣೀರನ್ನೇ ಊಟ ತಿನ್ನ ಹಾಗೆ, ಆಹಾರ ತಿನ್ನುವ ಹಾಗೆ ಕಣ್ಣೀರನ್ನೇ ಸೇವಿಸ್ರಿ. ಆದ್ರೆ ಆ ಕಣ್ಣೀರಿನ ಮಧ್ಯದಲ್ಲಿ ನನಗೊಬ್ಬ ದೇವರು ಇದ್ದಾನೆ, ನನ್ನ ನಿಂದೆಗಳನ್ನು ಆತನು ಉರುಳಿಸಲಿಕ್ಕೆ ಸಾಧ್ಯ, ನನ್ನ ಕಷ್ಟಗಳಿಂದ ನನ್ನ ದೇವರು ನನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ, ನನ್ನ ಹೋರಾಟಗಳ ಮಧ್ಯದಿಂದ ದೇವರು ನನ್ನನ್ನು ತಪ್ಪಿಸಲಿಕ್ಕೆ ಸಾಧ್ಯ ಎಂದು ಆ ಕಾಲದಲ್ಲಿ ನಂಬಿಕೆಯಲ್ಲಿ ಗಟ್ಟಿಯಾಗಿ ನೀನು ಹಿಡಿದುಕೊಂಡಂತ ನಿಮಿತ್ತ ದೇವರು ನಿನ್ನನ್ನು ಜಯಶಾಲಿಯಾಗಿ ಹೊರಗಡೆ ಕರೆ ತಂದನಲ್ಲ, ದೇವರು ನಿನ್ನನ್ನು ಅದ್ಭುತವಾಗಿ ಹೊರಗಡೆ ಕರೆ ತಂದನಲ್ಲ, ದೇವರು ನಿನ್ನನ್ನು ಸಾಕ್ಷಿಯಾಗಿ ಹೊರಗಡೆ ಕರೆ ತಂದನಲ್ಲ. ಪೌಲನು ತಾನು ಹೇಳ್ತಾನೆ, ಆ ಒಂದು ಅನುಭವನ ನೀವು ಈಗ ನೆನಪಿಗೆ ತಂದುಕೊಳ್ಳಬೇಕು. ಆ ಕಾಲದಲ್ಲಿ ನೀವು ಕಂಡಂತ ಒಂದು ಅನುಭವ ಇದೆಯಲ್ಲ, ಆ ಅನುಭವವನ್ನು ನೀವು ನೆನಪಿಗೆ ತಂದುಕೊಳ್ಳಬೇಕು. ಅವತ್ತು ನಿಮ್ಮನ್ನು ನಿಲ್ಲಿಸಿದ್ದು ಹಣ ಅಲ್ಲ, ಅವತ್ತು ನಿಮ್ಮನ್ನು ನಿಲ್ಲಿಸಿದ್ದು ಜನ ಅಲ್ಲ, ಅವತ್ತು ನಿಮ್ಮನ್ನು ನಿಲ್ಲಿಸಿದ್ದು ಸಂಬಂಧಿಕರಲ್ಲ, ಅವತ್ತು ನಿಮ್ಮನ್ನು ನಿಲ್ಲಿಸಿದ ಮಕ್ಕಳು ಅಲ್ಲ, ಅವತ್ತು ನಿಮ್ಮನ್ನು ನಿಲ್ಲಿಸಿದ್ದು ನಿಮ್ಮ ಕೈಯಲ್ಲಿರುವಂಥ ವರಮಾನ ಅಲ್ಲ, ಅವತ್ತು ನಿಮ್ಮನ್ನು ನಿಲ್ಲಿಸಿದ್ದು ನಿಮಗೆ ಕೊಡ್ತೀನಿ, ಆಸ್ತಿಯನ್ನು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ ತಂದೆ ತಾಯಿಗಳು, ಅಣ್ಣ ತಮ್ಮಂದ್ರಲ್ಲ. ಆ ಕಾಲದಲ್ಲಿ ನಿಮ್ಮನ್ನು ನಿಲ್ಲಿಸಿದ್ದು ಒಂದೇ ಒಂದಾಗಿರ್ತದೆ, ಕ್ರಿಸ್ತನ ಮೇಲಿರುವ ನಂಬಿಕೆ ಆಗಿರುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ನೀವು ಅದನ್ನ ನೆನಪಿಗೆ ತಂದುಕೊಂಡು ಈಗ ಒಂದು ಪ್ರತಿಕೂಲದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ, ಈಗ ಒಂದು ಹಿಂಸೆಯಲ್ಲಿ ಹಾದು ಹೋಗ್ತಾ ಇದ್ದೀರಾ, ಈಗ ಒಂದು ಹೋರಾಟದಲ್ಲಿ ಹಾದು ಹೋಗ್ತಾ ಇದ್ದೀರಾ, ಈಗ ಒಂದು ಕಣ್ಣೀರಿನ ಅನುಭವದಲ್ಲಿ, ಪ್ರಶ್ನೆಗಳಲ್ಲಿ ಹಾದು ಹೋಗ್ತಾ ಇದ್ದೀರಾ. ಈ ಒಂದು ಅನುಭವದಲ್ಲಿ ಆವತ್ತು ನೀವು ಹಣದ ಮೇಲೆಯೋ, ಜನರ ಮೇಲೆಯೋ, ಮನುಷ್ಯರ ಮೇಲೆ ಹೊರಗಲಿಲ್ಲ, ಕ್ರಿಸ್ತನ ಮೇಲಿರುವ ನಂಬಿಕೆಯಲ್ಲಿ ದೃಢವಾಗಿದ್ದು ನಿಮ್ಮ ಹೋರಾಟವನ್ನ ಮಾಡಿದ್ರಲ್ಲ, ಅದನ್ನ ನೆನಪಿಗೆ ತಂದುಕೊಂಡು ಈಗ ಏನ್ ಮಾಡ್ರಿ ಗೊತ್ತಾ? ಅದೇ ನಂಬಿಕೆಯಲ್ಲಿ ದೃಢವಾಗಿ ನಿಂತು ನೀವು ಏನೇ ಬಿಟ್ಟರು ಸಹ ನಿಮ್ಮ ಧೈರ್ಯವನ್ನ ಬಿಡಬೇಡ್ರಿ. ಇವತ್ತು ನನ್ನನ್ನು ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳೇ, ಇವತ್ತು ನಾನು ಅದನ್ನೇ ನಿಮ್ಮ ಬಳಿಯಲ್ಲಿ ನಾನು ಹೇಳಲಿಕ್ಕಾಗಿ ಬಯಸುತ್ತಾ ಇರೋದು. ಕಳೆದ ದಿವಸಗಳಲ್ಲಿ ನೀವು ಹಾದು ಬಂದಂತ ಮಾರ್ಗಗಳು, ಕಳೆದ ದಿವಸಗಳಲ್ಲಿ ದೇವರು ನಿಮ್ಮನ್ನು ನಡೆಸಿದಂತ ಕಾರ್ಯಗಳನ್ನ ಒಂದು ಕಾಲದಲ್ಲೂ ಮರೆಯಲಿಕ್ಕಾಗಿ ಹೋಗಬೇಡ್ರಿ. ಕ್ರಿಸ್ತಿಯ ಜೀವಿತ ಎನ್ನುವುದು ನಂಬಿಕೆಯ ಹೋರಾಟದ ಜೀವಿತವಾಗಿರುತ್ತದೆ. ಈ ನಂಬಿಕೆ ಹೋರಾಟದ ಜೀವಿತದಲ್ಲಿ ಏನೇ ಬಿಟ್ಟರು ಸಹ ನಿಮ್ಮ ಧೈರ್ಯವನ್ನ ಬಿಡಬೇಡ್ರಿ ಅನ್ನೋದು ಅಲ್ಲಿ ಪೌಲನು ತಾನು ಹೇಳ್ತಾ ಇದ್ದಾನೆ. ಈ ವರ್ಷ ನನ್ನ ಜೀವನದಲ್ಲಿ ಏನು ಸಂಭವಿಸಲಿಲ್ಲ ಪಾಸ್ಟರ್, ಮುಂದೆ ಏನು ನನಗೆ ಗೊತ್ತಿಲ್ಲ, ಮುಂದೆ ಏನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋರಿದ್ರೆ ನಾನು ಹೇಳ್ತೇನೆ, ಧೈರ್ಯವನ್ನ ಬಿಡಬೇಡ್ರಿ, ಧೈರ್ಯವನ್ನ ಬಿಡಬೇಡ್ರಿ. ಅಪೊಸ್ತಲನಾದಂತ ಪೌಲನು ತಾನು ಹೇಳ್ತಾನೆ, ಈ ಹೋರಾಟದ ಮಧ್ಯದಲ್ಲೂ ನೀನು ಏನ್ ಮಾಡಬೇಕು? ದೇವರ ಚಿತ್ತವನ್ನ ನೆರವೇರಿಸಬೇಕು. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ದೇವರ ಚಿತ್ತ. ಇನ್ನೊಂದ್ಸರಿ ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ದೇವರ ಚಿತ್ತ. ಇನ್ನೊಂದ್ಸರಿ ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ದೇವರ ಚಿತ್ತ. ಹಾಗಾದ್ರೆ ದೇವರ ಮಕ್ಕಳೇ, ಹೋರಾಟ ಬಂದಾಗ ನಮ್ಮ ಮನಸ್ಸಿಗೆ ಬಂದದ್ದನ್ನ ಮಾಡಬಾರ್ದು. ಹೋರಾಟ ಬಂದಾಗ ನನ್ನ ಜೀವನದಲ್ಲಿ ಏನ್ ದೇವರ ಚಿತ್ತ ಇದೆಯೋ ಅದನ್ನ ಮಾಡೋದಕ್ಕಾಗಿ ನಾವು ಮುಂದಕ್ಕೆ ಬರೋರಾಗಿರಬೇಕು. ಹೋರಾಟದ ಮಧ್ಯದಲ್ಲಿ ನಾನು ಪರಿಶುದ್ಧನಾಗೋದು ದೇವರ ಚಿತ್ತವಾಗಿದ್ರೆ ನಾವು ಪರಿಶುದ್ಧರಾಗಬೇಕು. ಹೋರಾಟದ ಮಧ್ಯದಲ್ಲಿ ನಾನು ಪ್ರಾರ್ಥನೆ ಮಾಡಬೇಕು ಎನ್ನೋದು ದೇವರ ಚಿತ್ತವಾಗಿದ್ರೆ ನಾನು ಪ್ರಾರ್ಥನೆ ಮಾಡಬೇಕು. ಹೋರಾಟದ ಮಧ್ಯದಲ್ಲಿ ನಾನು ದೇವರಿಗಾಗಿ ದೇವರ ಸಮ್ಮುಖದಲ್ಲಿ ನನ್ನನ್ನು ತಗ್ಗಿಸಬೇಕು ಎನ್ನೋದು ದೇವರ ಚಿತ್ತವಾಗಿದ್ರೆ ನಾವು ದೇವರ ಸಮ್ಮುಖದಲ್ಲಿ ತಗ್ಗಿಸಬೇಕು. ಹೋರಾಟಗಳ ಮಧ್ಯದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ನನ್ನ ನಂಬಿಕೆಯನ್ನು ಮತ್ತೆ ಹೊಸತನವಾಗಿ ಮಾರ್ಪಡಿಸಿಕೊಳ್ಬೇಕು ಎನ್ನೋದು ದೇವರ ಚಿತ್ತವಾಗಿದ್ರೆ ಹೊಸತನ ಮಾಡಿಕೊಳ್ಳೋದಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಕಾರಣವೇನೆಂದ್ರೆ ಹೋರಾಟ ಬಂದಾಗ ಕೆಲವರು ಏನ್ ಮಾಡ್ತಾರೆ, ಅವ್ರ ಮನಸ್ಸಿಗೆ ಬಂದಂದು ಮಾಡ್ತಾರೆ, ಅವರು ತಪ್ಪು ದಾರಿಯಲ್ಲಿ ಹೋಗ್ಬಿಡ್ತಾರೆ, ಪಾಪಕ್ಕೆ ಹೋಗ್ಬಿಡ್ತಾರೆ, ತಪ್ಪಾದಂತ ತೀರ್ಮಾನಗಳನ್ನು ಅವರು ತೆಗೆದುಕೊಳ್ತಾರೆ. ದೇವರಿದ್ದಿದ್ರೆ ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಸಂಭವಿಸಬೇಕಾಗಿತ್ತು ಅಂತ ಹೇಳಿ ಕೆಲವರು ದೇವರನ್ನೇ ತೊರೆದು ಬಿಟ್ಟು ಹೋಗ್ತಾರೆ, ಸಭೆಯನ್ನು ಬಿಟ್ಟು ಹೋಗ್ತಾರೆ, ದೇವರ ಚಿತ್ತವನ್ನು ಬಿಟ್ಟು ಹೋಗ್ತಾರೆ. ಆದ್ರೆ ಪೌಲನ ಸಭೆಗೆ ಸ್ಪಷ್ಟವಾಗಿ ತಿಳಿಸ್ತಾನೆ, ಹೋರಾಟ ಬಂದಾಗ ನೀನು ಏನ್ ಮಾಡ್ಬೇಕು ಗೊತ್ತಾ? ದೇವರ ಚಿತ್ತ ಹುಡುಕಬೇಕು. ದೇವರೇ, ಈ ಹೋರಾಟದ ಮಧ್ಯದಲ್ಲಿ ನನ್ನ ಜೀವಿತದಲ್ಲಿ ನಿನ್ನ ಚಿತ್ತ ಏನಪ್ಪ, ನಾನು ಅದನ್ನು ಮಾಡೋದಕ್ಕೆ ನನಗೆ ಕೃಪೆಯನ್ನ ದಯಪಾಲಿಸು
ಪಾಲಿಸು ಅಂತ ಹೇಳಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ಅಕ್ಟೋಬರ್ ತಿಂಗಳಲ್ಲಿ ಒಂದು ಮಾತು ಹೇಳ್ತಾನೆ, ದೇವರ ಚಿತ್ತ ಮಾಡೋದಕ್ಕೆ ನಿನ್ನ ಜೀವಿತದಲ್ಲಿ ಮನಸ್ಸುಳ್ಳವನಾಗಿ ನೀನು ಮುಂದಕ್ಕೆ ನಡೆದ್ರೆ ನಿನ್ನ ಜೀವಿತದಲ್ಲಿ ಇರುವಂತ ಎಲ್ಲ ಮುಚ್ಚಲ್ಪಟ್ಟ ಬಾಗಿಲನ್ನ ದೇವರು ತಾನಾಗೆ ತೆರೆಯುತ್ತಾನೆ. ಯೆಶಾಯನ ಬರೆದ ಪ್ರವಾದಿ ಗ್ರಂಥದ ಕಡೆ ಬರೋಣ. ಒಂದೆರಡು ವಚನಗಳನ್ನ ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಯೇಸು ಸ್ವಾಮಿಯ ಕುರಿತಾಗಿ ಮಾತನಾಡುವಂಥ ಒಂದು ವಚನ, ಯೆಶಾಯನ ಬರೆದ ಪ್ರವಾದಿ ಗ್ರಂಥ 42ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ. ಯೇಸು ಸ್ವಾಮಿ ಮಾಡುವಂಥ ಸೇವೆಗಳಲ್ಲಿ ಜನ ಆತನನ್ನು ಹಿಂಸಿಸುವುದು, ಜನ ಆತನ ವಿರುದ್ಧವಾಗಿ ಮಾತನಾಡುವುದು, ಜನ ಆತನ ವಿರುದ್ಧವಾಗಿ ಅವಹೇಳನಕಾರಿಯಾದಂಥ ಮಾತುಗಳನ್ನು ಪ್ರಚೋದಿಸುವಂಥದ್ದು ಪ್ರವಾದನೆ ರೂಪವಾಗಿ ಯೆಶಾಯ 42ನೇ ಅಧ್ಯಾಯದಲ್ಲಿ ಈಗೋ ದೇವರು ಬರೀತಾ ಇದ್ದಾನೆ. ದೇವರು ಬರೆಯಬೇಕಾದ್ರೆ ಒಂದು ಸಂಗತಿಯನ್ನು ಕರ್ತನು ತಾನು ಹೇಳ್ತಾ ಇದ್ದಾನೆ. ಯೆಶಾಯ 42ನೇ ಅಧ್ಯಾಯದ 1ನೇ ವಚನದಲ್ಲಿ ಗಮನಿಸ್ತೇವೆ, ಈಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ. ಮುಂದಿನ ಪದ ದೇವರ ಆತನು ಹೇಳ್ತಾನೆ, ಇವನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನ ಇರಿಸಿದ್ದೇನೆ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅಲ್ಲಿ ದೇವರ ಆತನು ಹೇಳ್ತಾ ಇದ್ದಾನೆ, ಉಚ್ಚರಿಸುತ್ತಿರುವಂತ ಪದ ನೋಡ್ರಿ, ಇವನು ನನ್ನ ಸೇವಕನು, ಇವನಿಗೆ ನಾನೇ ಆಧಾರ. ಇವತ್ತು ನಾನು ಹೇಳ್ತೇನೆ, ನಮಗೆ ನಿಮಗೆ ಆಧಾರ ಲೋಕ ಅಲ್ಲ, ನಮಗೆ ನಿಮಗೆ ಆಧಾರ ದೇವರು ಮಾತ್ರ. ನಮಗೆ ನಿಮಗೆ ಆಧಾರ ಹಣ ಅಲ್ಲ, ನಮಗೆ ನಿಮಗೆ ಆಧಾರ ಜನ ಅಲ್ಲ, ನಮಗೆ ನಿಮಗೆ ಆಧಾರ ಈ ಲೋಕದ ವ್ಯಕ್ತಿಗಳಲ್ಲ, ನಮಗೆ ನಿಮಗೆ ಆಧಾರ ದೇವರು ಅಂತ ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಬೈಬಲ್ ಹೇಳ್ತದೆ, ದೇವರು ಹೇಳ್ತಾನೆ, ಇವನಿಗೆ ನಾನೇ ಆಧಾರ. ಎರಡನೇದಾಗಿ ದೇವರು ಹೇಳ್ತಾನೆ, ಇವನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನ ಇರಿಸಿದ್ದೇನೆ. ಇವತ್ತು ನಾನು ಕೇಳ್ತೇನೆ, ನಾವು ಪ್ರತಿಯೊಬ್ಬರು ದೇವರಿಗೆ ಯಾವಾಗ ಇಷ್ಟ ಆದ್ವಿ ಗೊತ್ತಾ? ನಮ್ಮನ್ನ ದೇವರು ಯಾವಾಗ ಪಾಪದಿಂದ ದೇವರು ನಮ್ಮನ್ನ ಮೇಲೆ ಕೆತ್ತಿ ಹೊರಗಡೆ ಕರೆತದ್ನೋ, ದೇವರು ಹೇಳಿದ್ರು, ನೀನು ನನಗೆ ಇಷ್ಟ ಇರೋದ್ರಿಂದನೇ ನಾನು ನಿನ್ನನ್ನು ಪಾಪದಿಂದ ಬಿಡಿಸ್ದೆ, ನೀನು ನನಗೆ ಇಷ್ಟ ಇರೋದ್ರಿಂದಲೇ ನಾನು ನಿನ್ನನ್ನು ಶಾಪದಿಂದ ಬಿಡಿಸ್ದೆ, ನೀನು ನನಗೆ ಇಷ್ಟ ಇರೋದ್ರಿಂದಲೇ ಸೈತಾನನ ಕೈಯಿಂದ ನಾನು ನಿನ್ನನ್ನು ಬಿಡಿಸಿ ಹೊರಗಡೆ ಕರೆತಂದೆ. ಇವತ್ತು ಅನೇಕರು ಏನ್ ಹೇಳ್ತಾರೆ ಗೊತ್ತೇ? ನನಗೆ ನನ್ನ ಕುಟುಂಬದವರು ನನ್ನನ್ನು ಕಂಡ್ರೆ ಇಷ್ಟಪಡಲ್ಲ, ಅವ್ರು ನನ್ನನ್ನು ಕಂಡ್ರೆ ಇಷ್ಟಪಡಲ್ಲ, ಇವ್ರು ನನ್ನನ್ನು ಕಂಡ್ರೆ ಇಷ್ಟಪಡಲ್ಲ. ಹಣ ಇದ್ರೆ ಕೆಲವರು ನನ್ನನ್ನು ಇಷ್ಟಪಡ್ತಾರೆ, ಸೌಂದರ್ಯ ಇದ್ರೆ ನನ್ನನ್ನು ಕೆಲವರು ಇಷ್ಟಪಡ್ತಾರೆ, ಸ್ಥಾನಮಾನ ಇದ್ರೆ ನನ್ನನ್ನು ಕೆಲವರು ಇಷ್ಟಪಡ್ತಾರೆ ಅಂತ ನಾನು ಒಂದು ಕಾರ್ಯ ಹೇಳ್ತೇನೆ, ಅದು ಲೋಕ. ಆದ್ರೆ ಇಲ್ಲಿ ದೇವರು ಹೇಳ್ತಾನೆ, ನೀನು ನನಗೆ ಇಷ್ಟನಾಗಿದೀಯ. ಇವತ್ತು ಯಾರೇ ನಿನ್ನನ್ನು ಇಷ್ಟಪಡದಿದ್ರು, ನಿನ್ನನ್ನು ಇಷ್ಟಪಡುವಂತ ಒಬ್ಬ ಪರಲೋಕ ಇದೆ. ಆ ಪರಲೋಕದ ತಂದೆ ಏನ್ ಮಾಡಿದನು? ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಮರಳಿ ಪಡೆಯುವುದಕ್ಕೋಸ್ಕರ ತನ್ನ ಏಕ ಕುಮಾರನಾದಂಥ ಕರ್ತನಾದಂಥ ಯೇಸು ಕ್ರಿಸ್ತನನ್ನೇ ಈ ಲೋಕಕ್ಕೆ ಕಳಿಸಿ ಕಲ್ವಾರಿ ಶಿಲುಬೆಯಲ್ಲಿ ಆತನು ನಿನಗಾಗಿ ಯಜ್ಞಾರ್ಪಿತನಾಗುವುದಕ್ಕಾಗಿ, ತನ್ನ ಪ್ರಾಣವನ್ನೇ ಅರ್ಪಿಸುವುದಕ್ಕಾಗಿ ತಂದೆಯಾದ ದೇವರು ತನ್ನ ಮಗನನ್ನು ಒಪ್ಪಿಸಿದನು. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ದಯಪಾಲಿಸದೆ ಇರ್ತಾನೋ ಎಂದು ದೇವರ ವಾಕ್ಯ ನಮಗೆ ಹೇಳುತ್ತದೆ. ಹಾಗಾದ್ರೆ ನಾವು ದೇವರಿಗೆ ಇಷ್ಟವುಳ್ಳವರಾಗಿದ್ದೇವೆ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ನೀನು ನನಗೆ ಇಷ್ಟನಾಗಿರೋದ್ರಿಂದ ನನ್ನ ಆತ್ಮವನ್ನ ನಿನ್ನಲ್ಲಿ ಇರಿಸಿದ್ದೇನೆ ಎಂಬುದಾಗಿ. ಇವತ್ತು ಯಾರೆಲ್ಲ ದೇವರಿಗೆ ಇಷ್ಟವುಳ್ಳವರಾಗಿರ್ತಾರೋ ಅವರ ಒಳಗಡೆ ದುರಾತ್ಮನನ್ನ ದೇವರು ಇರಿಸಲ್ಲ, ಅವರ ಒಳಗಡೆ ಕಷ್ಟಗಳನ್ನ ಇರಿಸಲ್ಲ, ಅವರ ಒಳಗಡೆ ಪ್ರಯಾಸವನ್ನ ದೇವರು ಇರಿಸಲ್ಲ. ದೇವರಿಗೆ ಇಷ್ಟ ಉಳ್ಳವರ ಒಳಗಡೆ, ಪ್ರತಿಯೊಬ್ಬರ ಒಳಗಡೆ ಪವಿತ್ರಾತ್ಮನು ಇರುವವನಾಗಿರ್ತಾನೆ. ಅದರಿಂದ ದೇವರು ತಾನು ಹೇಳಿದನು, ನೀವು ನನ್ನ ಆಲಯವಾಗಿದ್ದೀರಿ ಅಂತಲೂ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಅಂತಲೂ ನಿಮಗೆ ತಿಳಿಯೋದು. ಹಾಗಾದ್ರೆ ದೇವರು ತಾನು ಏನ್ ಮಾಡಿದನು? ತನ್ನ ಇಷ್ಟ ಉಳ್ಳವರನ್ನೆಲ್ಲರನ್ನು ತನ್ನ ಆಲಯವಾಗಿ ಮಾರ್ಪಡಿಸಿ ಅವರ ಒಳಗಡೆ ಏನನ್ನು ಇರಿಸಿದ್ದಾನೆ? ಪವಿತ್ರಾತ್ಮನನ್ನು ಇರಿಸಿದವನಾಗಿದ್ದಾನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಒಂದು ಕಾರ್ಯವನ್ನು ನಾನು ನೆನಪಿಸ್ತೇನೆ, ನಿನ್ನ ಒಳಗಡೆ ಶಾಪ ಇಲ್ಲ, ನಿನ್ನ ಒಳಗಡೆ ದೇವರ ಆತ್ಮನಿದ್ದಾನೆ. ನಿನ್ನ ಒಳಗಡೆ ರೋಗ ಇಲ್ಲ, ನಿನ್ನ ಒಳಗಡೆ ದೇವರ ಆತ್ಮನಿದ್ದಾನೆ. ನಿನ್ನ ಒಳಗಡೆ ಯಾವುದೇ ವಿಧ ಪಾರಂಪರ್ಯ ಕಟ್ಟುಗಳಿಲ್ಲ, ನಿನ್ನ ಒಳಗಡೆ ದೇವರ ಆತ್ಮನಿದ್ದಾನೆ. ನನ್ನ ಒಳಗಡೆ ದೇವರ ಆತ್ಮನಿದ್ದಾನೆ ಅನ್ನೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಇವತ್ತು ಮತ್ತೊಂದು ಆವರ್ತಿ ಹೇಳ್ತೇನೆ, ದೇವರ ಆತ್ಮನ ಹೇಳಿದ್ದಾನೆ, ನಿನ್ನ ಒಳಗಡೆ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಹಾಗಾದ್ರೆ ಪವಿತ್ರ ಆತ್ಮನಿದ್ರೆ ಅದರ ವಿಶೇಷತೆ ಏನು? ನಿನ್ನ ಒಳಗಡೆ ಬಲ ಇರುತ್ತೆ. ಗಟ್ಟಿಯಾಗಿ ಆಮೇಲೆ ಹೇಳ್ರಿ.
ಪವಿತ್ರಾತ್ಮನು ನಿನ್ನ ಒಳಗಡೆ ಇದ್ರೆ ನಿನಗೇನಿರುತ್ತೆ? ಬಲ ಇರುತ್ತೆ. ಪವಿತ್ರಾತ್ಮನು ನಿನ್ನ ಒಳಗಡೆ ಇದ್ರೆ ನಿನಗೇನಿರುತ್ತೆ? ಧೈರ್ಯ ಇರುತ್ತೆ. ಪವಿತ್ರಾತ್ಮನು ನಿನ್ನ ಒಳಗಡೆ ಇದ್ರೆ ನಿನಗೇನಿರುತ್ತೆ? ಶಿಕ್ಷಣ ಇರುತ್ತೆ. ನೀನು ನಡೆಯಬೇಕಾದಂತ ಮಾರ್ಗವನ್ನ, ದೇವರ ಚಿತ್ತವನ್ನ ನೆರವೇರಿಸಬೇಕಾದ ಮಾರ್ಗವನ್ನ ಪವಿತ್ರಾತ್ಮನಾದ ದೇವರು ನಿನಗೆ ತೋರಿಸಿಕೊಡುತ್ತಾನೆ. ಹಾಗಾದ್ರೆ ದೇವರ ಆತ್ಮನು ನಿನ್ನ ಒಳಗಡೆ ಇದ್ರೆ ನಿನಗೆ ಬಲ ಇರುತ್ತೆ. ದೇವರ ಆತ್ಮನು ನಿನ್ನ ಒಳಗಡೆ ಇದ್ರೆ ನಿನಗೆ ಧೈರ್ಯ ಇರುತ್ತೆ. ದೇವರ ಆತ್ಮನು ನಿನ್ನ ಒಳಗಡೆ ಇದ್ರೆ ಶಿಕ್ಷಣ, ದೇವರ ಚಿತ್ತದ ಪ್ರಕಾರವಾಗಿ ನಡೆಯತಕ್ಕಂಥ ಉಪದೇಶಗಳು ನಿನಗೆ ಪ್ರತಿ ಹಂತದಲ್ಲೂ ನಿನಗೆ ದೊರಕಲ್ಪಡುತ್ತೆ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ದೇವರ ಆತ್ಮನು. ದೇವರ ಆತ್ಮ ಉಳ್ಳವರು ಮಾತ್ರ ಹೇಳ್ರಿ, ದೇವರ ಆತ್ಮನು ನನ್ನ ಒಳಗಡೆ ಇದ್ದಾನೆ. ಇನ್ನೊಂದ್ಸರಿ ಹೇಳ್ರಿ, ದೇವರ ಆತ್ಮನು ನನ್ನ ಒಳಗಡೆ ಇದ್ದಾನೆ. ನನ್ನ ಒಳಗಡೆ ಬಲ ಇದೆ, ನನ್ನ ಒಳಗಡೆ ಧೈರ್ಯ ಇದೆ, ನನ್ನ ಒಳಗಡೆ ದೇವರ ಚಿತ್ತವನ್ನ ನೆರವೇರಿಸುವ ಶಿಕ್ಷಣದ ಆತ್ಮನು ನನ್ನ ಒಳಗಡೆ ಇದ್ದಾನೆ. ಸ್ತೋತ್ರ. ಕೆಲವರು ಹೇಳಲಿಲ್ಲ, ಕೆಲವರು ಹೇಳದೆ ಇದ್ದಾಗ ನನಗನ್ಸುತ್ತೆ ಈ ಆತ್ಮ ಬಿಟ್ಟು ಬೇರೆ ಯಾವುದೋ ಆತ್ಮ ಇರಬೇಕಂತ. ದೇವರ ಆತ್ಮ ಉಳ್ಳವರು ಮಾತ್ರ ಇನ್ನೊಂದ್ಸರಿ ಹೇಳ್ರಿ, ನನ್ನ ಒಳಗಡೆ, ಗಟ್ಟಿಯಾಗಿ ಹೇಳ್ರಿ, ನನ್ನ ಒಳಗಡೆ ದೇವರು ತನ್ನ ಆತ್ಮವನ್ನ ಇರಿಸಿದ್ದಾನೆ. ಆದದ್ರಿಂದ ದೇವರ ಆತ್ಮನ ನನ್ನ ಒಳಗಡೆ ಇರುವುದರಿಂದ ಬಲ ಉಂಟು, ಬಲಹೀನತೆ ಇಲ್ಲ. ಹೇಳ್ರಿ, ಬಲಹೀನತೆ. ಗಟ್ಟಿಯಾಗಿ ಹೇಳ್ರಿ, ಬಲಹೀನತೆ. ಬಲಹೀನತೆ ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಬಲಹೀನತೆ ನನ್ನಲ್ಲಿಲ್ಲ. ನನ್ನಲ್ಲಿ ಬಲ ಉಂಟು. ನನ್ನ ಒಳಗಡೆ ಭಯವಿಲ್ಲ. ಜೀವಿತದ ಕುರಿತಾಗಿ, ಭವಿಷ್ಯದ ಕುರಿತಾಗಿ, ವಾಗ್ದಾನಗಳ ಕುರಿತಾಗಿ, ಕುಟುಂಬದ ಕುರಿತಾಗಿ ಭಯ ನನ್ನ ಒಳಗಡೆ ಇಲ್ಲ. ನನ್ನ ಒಳಗಡೆ ಇರುವ ಆತ್ಮನು, ಗಟ್ಟಿಯಾಗಿ ಹೇಳ್ರಿ, ಧೈರ್ಯದ ಆತ್ಮನು. ಇನ್ನೊಂದ್ಸರಿ ಹೇಳ್ರಿ, ಧೈರ್ಯದ ಆತ್ಮನು. ಇನ್ನೊಂದ್ಸರಿ ಆ ಪದ ಹೇಳ್ರಿ. ಈ ಪದ ಹೇಳ್ಬೇಕಾದ್ರೆ ಏನೆಲ್ಲ ಭಯ ಇದೆಯೋ ಅದೆಲ್ಲ ಬಿಟ್ಟು ಹೋಗ್ಬೇಕು. ಎಲ್ಲರೂ ಹೇಳ್ರಿ, ಧೈರ್ಯದ ಆತ್ಮನು. ಹೇಳ್ರಿ, ದೇವರ ಚಿತ್ತವನ್ನ ನಾನು ಮಾಡತಕ್ಕಂತೆ ನನ್ನನ್ನು ಉಪದೇಶಿಸಿ ನನ್ನನ್ನು ಕೈ ಹಿಡಿದು ನಡೆಸುವ ದೇವರ ಆತ್ಮನು ನನ್ನ ಒಳಗಡೆ ಇದ್ದಾನೆ. ಇದ್ದಾನೆ ಅನ್ನೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹಾಗಾದ್ರೆ ನಿನ್ನ ಒಳಗಡೆ ದೇವರ ಆತ್ಮನು ಇರುವುದಾದರೆ ನೀನು ಎಂದಿಗೂ ಸೋತೋಗೋದಿಲ್ಲ, ನೀನು ಧೈರ್ಯ ಉಳ್ಳವನಾಗಿರುತ್ತೀಯ. ದೇವರ ಆತ್ಮನು ನಿನ್ನ ಒಳಗಡೆ ಇದ್ರೆ ನೀನು ಭಯ ಪಡೋದಿಲ್ಲ. ಎಂತ ಹೋರಾಟಗಳು ಬಂದರೂ ಧೈರ್ಯವಾಗಿ ನಿಲ್ಲುತ್ತೀಯ. ಕಾರಣ ನೀನು ಹೇಳ್ತೀಯ, ಲೋಕದಲ್ಲಿ ಇರುವವನಿಗಿಂತ ನನ್ನೊಳಗಡೆ ಇರುವವನು ದೊಡ್ಡವನಾಗಿದ್ದಾನೆ. ಕಾರಣವೇನೆಂದ್ರೆ ನಾನು ಭಯ ಪಡೋದಿಲ್ಲ, ನಾನು ಧೈರ್ಯವಾಗಿ ನಿಲ್ಲುವವನಾಗಿದ್ದೇನೆ. ಇವತ್ತು ಯಾರಾದ್ರೂ ಹೇಳೋದಕ್ಕೆ ಸಾಧ್ಯನಾ? ಎಂತ ಪ್ರತಿಕೂಲಗಳು ಬಂದ್ರು, ಎಂತ ಹೋರಾಟಗಳು ಬಂದ್ರು, ಎಂತ ನಕಾರಾತ್ಮಕವಾದ ವರದಿಗಳು ಬಂದ್ರು, ಪಾಸ್ಟರ್ ನಾನು ಭಯ ಪಡೋದಿಲ್ಲ. ಕಾರಣವೇನೆಂದ್ರೆ ಲೋಕದಲ್ಲಿ ಇರುವವನಿಗಿಂತ ನನ್ನ ಒಳಗಡೆ ಇರುವ ದೇವರು, ಆತನು ಧೈರ್ಯದ ಆತ್ಮನಾಗಿರೋದ್ರಿಂದ ಎಂತ ಪ್ರತಿಕೂಲಗಳನ್ನು ಜಯಿಸೋದಕ್ಕೆ ನನಗೆ ಧೈರ್ಯ ಉಂಟು ಎಂದು ಹೇಳುವವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲಿ. ಮುಂದಿನ ಪದ ನಮಗೆ ಈ ರೀತಿಯಾಗಿ ತಿಳಿಸುತ್ತೆ, ನಮ್ಮನ್ನು ದೇವರ ಚಿತ್ತವನ್ನ ಮಾಡತಕ್ಕಂತೆ ನಮ್ಮನ್ನು ನಡೆಸುವ ಪರಿಶುದ್ಧಾತ್ಮನು ಇದ್ದಾನೆ. ಕೆಲವೊಂದ್ಸರಿ ಪರಿಶುದ್ಧಾತ್ಮನ ಏನ್ ಮಾಡ್ತಾನೆ ಗೊತ್ತಾ? ಪ್ರತಿಕೂಲ ಬಂದಾಗ ನಮ್ ಪ್ರೇಯರ್ ಮಾಡಕ್ಕೆ ಆಗಲ್ಲ. ಕೆಲವರು ಮುಖ ನೋಡಿದಾಗ ಹೇಳ್ಬೋದು, ಕಷ್ಟದಲ್ಲಿ ಕೂತಿದ್ದೀರಾ, ಪ್ರೇಯರ್ ಆರಾಧನೆ ಎಲ್ಲ ಮರ್ತವರಾಗಿ ಕೂತಿದ್ದೀರಾ. ಕೆಲವರು ಯಾಕೆ ಅಂದರೆ ಪಾಸ್ಟರ್ ಕಷ್ಟ, ಪಾಸ್ಟರ್ ಹೋರಾಟ, ಪಾಸ್ಟರ್ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಪಾಸ್ಟರ್ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಪಾಸ್ಟರ್ ಮಾಡಕ್ ಆಗ್ತಾ ಇಲ್ಲ, ಪಾಸ್ಟರ್. ಪವಿತ್ರಾತ್ಮನ ಏನ್ ಮಾಡ್ತಾನೆ ಗೊತ್ತೇ? ನಮ್ಮ ಆಸಕ್ತಿಯನ್ನು ನೋಡ್ತಾನೆ. ಕೆಲವೊಂದ್ಸರಿ, ಮಗಳೇ ನಿನ್ಗೆಲ್ಲ ಚೆನ್ನಾಗಿ ನಾ ಇರಬೇಕಾದ್ರೆ ಕೈ ತಡ್ದೆ ನೀನು, ಆರಾಧನೆ ಮಾಡಿದೆ ನೀನು, ಮೊಣಕಾಲಲ್ಲಿ ಕೂತ್ಕೊಂಡೆ ನೀನು, ಓಡ್ ಬಂದಪ್ಪ ಅಂತ ನೀನು ದೇವರ ಸಮ್ಮುಖದಲ್ಲಿ ನೀನು ಕೂತು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿದೆ. ಆದ್ರೆ ಈಗ ಹೋರಾಟ ಬಂದಿದೆ, ನಿನ್ಗೆ ಸ್ವಲ್ಪ ಆಸಕ್ತಿ,
ಅನ್ಯ ಭಾಷೆ ಹೇಳಕ್ ನಿನಗೆ ಸ್ವಲ್ಪ ಕಷ್ಟ, ಈಗ ಬಾಯಿ ತೆರೆದು ಸ್ತೋತ್ರ ಹೇಳಕ್ ನಿನಗೆ ಸ್ವಲ್ಪ ಕಷ್ಟ, ಈಗ ಚಪ್ಪಾಳೆ ತಟ್ಟಿ ಆರಾಧನೆ ಮಾಡಕ್ ನಿಂಗೆ ಸ್ವಲ್ಪ ಕಷ್ಟ, ಈಗ ಬಾಯಿ ತೆರೆದು ಹಲ್ಲೆಲೂಯಾ ಸ್ತೋತ್ರಪ್ಪ ಅಂತ ಹೇಳೋಕ್ ಕಷ್ಟ. ಕಾರಣ ಏನಂದ್ರೆ ಪ್ರತಿಕೂಲಗಳು ನಿನ್ನ ಬಾಯಲ್ಲಿ ಬರುವ ಸ್ತೋತ್ರವನ್ನ ಮುಚ್ಚತಕ್ಕಂತೆ ಅನೇಕ ವಿಧ ಕಾರ್ಯಗಳನ್ನು ಮಾಡಿದೆ. ಆದರೆ ನಿನ್ನ ಒಳಗಡೆ ದೇವರ ಆತ್ಮನಿದ್ದಾನಲ್ಲ, ಇದ್ದಾನ, ನಿನ್ನ ಒಳಗಡೆ ದೇವರ ಆತ್ಮನಿದ್ದಾನಲ್ಲ, ಆ ದೇವರ ಆತ್ಮನ ಏನ್ ಮಾಡ್ತಾನೆ ಗೊತ್ತ, ನಿನ್ನ ಒಳಗಡೆ ಇದ್ದುಕೊಂಡು ಆತನ ನರಳಾಡ್ತಾನೆ, ಆತನ ಹಂಬಲಿಸ್ತಾನೆ. ಕರ್ತನೆ ನಿನ್ನ ಮಗಳು, ಕರ್ತನೆ ನಿನ್ನ ಮಗ ಹಿಂಗ್ ಬಾಯಿ ಮುಚ್ಕೊಂಡು ಕುತ್ಕೋಬಾರ್ದು, ಪ್ರಾರ್ಥನೆ ಮಾಡ್ದಿರೋ ಕುತ್ಕೋಬಾರ್ದು, ಚಪ್ಪಾಳೆ ತಡ್ದಿರೋ ಕುತ್ಕೋಬಾರ್ದು, ಅನ್ಯ ಭಾಷೆ ಮಾತಾಡ್ದಿರೋ ಕುತ್ಕೋಬಾರ್ದು, ಆರಾಧನೆ ಮಾಡ್ದಿರೋ ಕುತ್ಕೋಬಾರ್ದು. ಈ ಮಗಳು ಪ್ರಾರ್ಥನೆ ಮಾಡೋ ಮಗಳು, ಈ ಮಗಳು ಆರಾಧನೆ ಮಾಡೋ ಮಗಳು, ಈ ಮಗ ಸೇವೆ ಮಾಡುವ ಮಗ, ಈಕೆ ದೇವರಿಗಾಗಿ ಕರೆಯಲ್ಪಟ್ಟವರು. ಈ ರೀತಿ ಕುತ್ಕೋಬಾರ್ದಂತ ನಿನ್ನ ಒಳಗಡೆ ಇರೋ ಪರಿಶುದ್ಧಾತ್ಮನ ಏನ್ ಮಾಡ್ತಾನೆ ಗೊತ್ತಾ, ನರಳಾಡ್ತಾನೆ, ನರಳಾಡ್ತಾನೆ. ನಿನಗೆ ಪ್ರಾರ್ಥನೆ ಮಾಡಕ್ ಬಲ ಇಲ್ಲದೆ ಇರುವಾಗ ನಿನ್ನ ಒಳಗಡೆ ಇರೋ ಪವಿತ್ರಾತ್ಮನ ಏನ್ ಮಾಡ್ತಾನೆ, ಅವನೇ ಪ್ರಾರ್ಥನೆ ಮಾಡಲಿಕ್ಕಾಗಿ ಪ್ರಾರಂಭ ಮಾಡ್ತಾನೆ. ಕಾರಣ ಒಂದು ಟೈಮ್ ನೀನು ಪ್ರಾರ್ಥನೆ ಮಾಡದೆ ಇರುವ ಹಾಗೆ ಪರಿಶುದ್ಧಾತ್ಮನು ಬಿಡೋದಿಲ್ಲ. ಇವತ್ತು ಕೆಲವರು ಸುಮ್ಮನೆ ಕುತ್ಕೊಂಡಿರ್ಬೇಕಾದ್ರೂ ನಿಮ್ಮ ಒಳಗಡೆ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನಲ್ಲ, ಬಾಯಿ ತೆರೆದು ಸ್ತೋತ್ರ ಹೇಳು. ಈಗ ನಿನ್ನ ಒಳಗಡೆ ಇರೋ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನಲ್ಲ, ಅನ್ಯ ಭಾಷೆಯಲ್ಲಿ ಮಾತಾಡು. ನಿನ್ನ ಒಳಗಡೆ ಇರೋ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನಲ್ಲ, ಏನೇ ನಡೆದ್ರು ಪರವಾಗಿಲ್ಲ, ನಿನಗೊಬ್ಬ ದೇವರು ಇದ್ದಾನೆ, ನೀನು ಸ್ತೋತ್ರ ಹೇಳು. ಏನೇ ಸಂಭವಿಸಿದ್ರು ನನ್ನ ಬಾಯಿಯಲ್ಲಿರುವ ಸ್ತೋತ್ರ, ನನ್ನ ಕೈಯಲ್ಲಿರುವ ಚಪ್ಪಾಳೆ, ನನ್ನ ಬಾಯಿಯಲ್ಲಿರುವ ಆರಾಧನೆ, ನನ್ನ ಹೃದಯದಲ್ಲಿರುವ ನಂಬಿಕೆ ಒಂದು ಕಾಲದಲ್ಲಿ ಬಿದ್ದು ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ನನ್ನ ದೇವರು ಸನ್ಮಾನಿಸ್ತಾನೆ. ನನ್ನ ದೇವರು ನನ್ನ ಕಣ್ಣೀರುಗಳಿಗೆ ವ್ಯತ್ಯಾಸ ಕೊಟ್ಟೆ ಕೊಡ್ತಾನೆ. ನನ್ನ ದೇವರು ನನ್ನ ಕೈ ಕಟ್ಟುಗಳಿಂದ ಬಿಡುಗಡೆ ಕೊಟ್ಟೆ ಕೊಡ್ತಾನೆ ಎಂದು ನಿನ್ನ ಒಳಗಡೆ ಇರುವ ಪರಿಶುದ್ಧಾತ್ಮನ ಮಾತಾಡ್ತಾ ಇದ್ದಾನಲ್ಲ, ಆ ಪರಿಶುದ್ಧಾತ್ಮನ ಹೇಳ್ತಾನೆ, ನೀನು ಸ್ತೋತ್ರ ಹೇಳು, ನೀನು ಕೊಂಡಾಡು, ನೀನು ದೇವರನ್ನ ಸ್ತುತಿಸು. ಕಾರಣ ಆತನು ಪ್ರತಿಕೂಲಗಳ ಮಧ್ಯದಲ್ಲಿ ಆತನ ಚಿತ್ತವನ್ನ ಮಾಡೋದಕ್ಕೆ ನಿನ್ನನ್ನು ಪ್ರೇರೇಪಿಸುತ್ತಾನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಹೇಳ್ತೇನೆ, ದೇವರ ಚಿತ್ತ ಮಾಡೋದಕ್ಕೆ ದೇವರ ಆತ್ಮನು ನಿನ್ನನ್ನು ಪ್ರೇರೇಪಿಸ್ತಾನೆ. ನಿನ್ನ ಜೀವನದಲ್ಲಿ ನೀನು ಬಿದ್ದು ಹೋದ ಅಂತ ಅನುಭವಗಳನ್ನ, ಈಗ ಬಿದ್ದು ಹೋದಂತ ಯಜ್ಞ ವೇದಿಗಳನ್ನ ತಿರುಗಿ ಕಟ್ಟುವುದಕ್ಕಾಗಿ ದೇವರ ಆತ್ಮನು ನಿನ್ನನ್ನು ಪ್ರೇರೇಪಿಸುತ್ತಾನೆ. ಪ್ರತಿಕೂಲಗಳು ಬಂದಾಗ ಧೈರ್ಯವನ್ನು ಬಿಡದೆ ನೀನು ಏನ್ ಮಾಡಬೇಕು, ದೇವರ ಚಿತ್ತವನ್ನ ಮಾಡೋದಕ್ಕಾಗಿ ನಿಲ್ಲು. ಪವಿತ್ರಾತ್ಮನ ಹೇಳ್ತಾನೆ, ಆತ ನಡಾಟ ಮಾಡ್ತಾನೆ ನಿನ್ನ ಒಳಗಡೆಯಿಂದ. ಈಕೆಗೆ ಮಾಡೋಕ್ಕಾಗ್ತಾ ಇಲ್ಲ, ಈಕೆಗೆ ಬಲ ಸಾಲದು. ಅರೆ ಪವಿತ್ರಾತ್ಮ ಹೇಳ್ತೇನೆ, ನನ್ನ ಬಲದಿಂದ ಅವನಿಗೆ ಸ್ತೋತ್ರ ಮಾಡೋದಕ್ಕೆ ನಾನು ಶಕ್ತಿ ಕೊಡ್ತೇನೆ, ನನ್ನ ಬಲದಿಂದ ಅವನಿಗೆ ಪ್ರಾರ್ಥನೆ ಮಾಡೋದಕ್ಕೆ ಶಕ್ತಿ ಕೊಡ್ತೇನೆ, ನನ್ನ ಬಲದಿಂದ ಅವನ ದೇವರ ಚಿತ್ತವನ್ನು ಮಾಡೋದಕ್ಕೆ, ಪರಿಶುದ್ಧವಾದ ಜೀವಿತ ನಡೆಸೋದಕ್ಕೆ, ನಂಬಿಕೆ ಜೀವಿತವನ್ನು ನಡೆಸೋದಕ್ಕೆ, ದೇವರ ಸಮ್ಮುಖದಲ್ಲಿ ಒಂದು ಪ್ರಾರ್ಥನೆಯ ಜೀವಿತವನ್ನು ನಡೆಸೋದಕ್ಕೆ ಪರಿಶುದ್ಧಾತ್ಮನ ಹೇಳ್ತಾನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಯಾವಾಗ ದೇವರ ಚಿತ್ತ ಮಾಡುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನು ಪ್ರೇರೇಪಿಸ್ತಾನೋ, ನೀವು ಅರ್ಥ ಮಾಡಿಕೊಳ್ಬೇಕು, ನಿಮ್ಮ ಬಿಡುಗಡೆಗೆ ನೀವು ದೂರವಾಗ್ತಾ ಇಲ್ಲ, ನಿಮ್ಮ ಬಿಡುಗಡೆಗೆ ನೀವು ಹತ್ತಿರವಾಗಿದ್ದೀರಾ. ನೋಡ್ರಿ, ದೇವರು ತಾನು 2ನೇ ವಾಕ್ಯದಿಂದ ಬಂದಾಗ ಅದರಲ್ಲೊಂದು ಪದ ಇದೆ. ಏನ್ ಪದ ಇದೆ ನೋಡ್ರಿ, ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿ ಕೇಳುವುದೇ ಇಲ್ಲ. ಮುಂದಿನ ಪದ ಹೇಳುತ್ತೆ, ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ಸಧರ್ಮವನ್ನು ಪ್ರಚಾರಪಡಿಸಿ ಸಿದ್ಧಿಗೆ ತರುವನು. ಲೋಕದಲ್ಲಿ ಸಧರ್ಮವನ್ನು ಸ್ಥಾಪಿಸುವ ತನಕ ಇವನು ಕಳೆಗುಂದದೆಯೂ ಜಜ್ಜು ಹೋಗದೆಯೂ ತನ್ನ ಕಾರ್ಯದಲ್ಲಿ ನಿರತನಾಗಿರುವನು. ಎಲ್ಲರೂ ಗಟ್ಟಿಯಾಗಿಲ್ರಿ, ತನ್ನ ಕಾರ್ಯದಲ್ಲಿ. ಇನ್ನೊಂದ್ಸರಿ ಎಲ್ಲರೂ ಗಟ್ಟಿಯಾಗಿಲ್ರಿ, ತನ್ನ ಕಾರ್ಯದಲ್ಲಿ. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ಬೇಕು, ಗಟ್ಟಿಯಾಗಿ ಹೇಳ್ರಿ, ತನ್ನ ಕಾರ್ಯದಲ್ಲಿ ಅವನು ನಿರತನಾಗಿರುವನು. ದೇವರು ತಾನು ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಏನಂತ ಗೊತ್ತ, ಏನಕ್ಕಾಗಿ ನಾನು ಅವನನ್ನು ಕರೆದನೋ ಅದನ್ನು ಎಸ್ಟಾಬ್ಲಿಷ್ ಮಾಡೋವರೆಗೂ ದೇವರ ಆತನ ಹೇಳ್ತಾನೆ, ಕಳೆಗುಂದದೆಯೋ ಜಜ್ಜು ಹೋಗದೆಯೋ ಇರುವನು ಅಂತ. ಇಲ್ಲಿ ಕರ್ತನು ಸೇವೆ ಮಾಡಲಿಕ್ಕಾಗಿ ಬರ್ತಾ ಇದ್ದಾರೆ, ದೇವರ ಸೇವೆಗಾಗಿ ನಿಂತ ಇದ್ದಾರೆ. ನಿಂತಾಗ
ಜನ ಆರ್ಭಟಿಸಿದ್ರು, ಜನರು ಕಲ್ಲೊಡೆಯೋದಕ್ಕೆ ನಿಂತರು, ಅಪಮಾನ ಮಾಡಿದ್ರು, ಪರಿಹಾಸ ಮಾಡಿದ್ರು, ಕೆಲವರು ಅಂಗೀಕರಿಸಲಿಲ್ಲ. ಆದರೆ ಬೈಬಲಲ್ಲಿ ಯೇಸು ಸ್ವಾಮಿ ಕುರಿತಾಗಿ ಹೇಳೋದು, ಪ್ರತಿಕೂಲದ ಕುರಿತಾಗಿ ಅವನೆಲ್ಲೂ ಗೋಳಾಡಕ್ಕೆ ಹೋಗ್ಲಿಲ್ಲ, ಕಿರ್ಚಾಡಕ್ಕೆ ಹೋಗ್ಲಿಲ್ಲ. ಕೆಲವು ಪ್ರತಿಕೂಲದ ಕುರಿತಾಗಿ ಅವನು ಎಲ್ಲೂ ಸಹ ಬೀದಿಗಳಲ್ಲಿ ತಿರುಗಾಕೊಂಡು ನಾನು ಕಷ್ಟ 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 ಅಂತ ಕೂಗಾಡಕ್ಕೆ ಹೋಗ್ಲಿಲ್ಲ. ಸ್ತೋತ್ರ. ಕೆಲವರು ಗಟ್ಟಿಯಾಗಿ ಸ್ತೋತ್ರ ಹೇಳದೇ ಇರೋರು ಚಿಕ್ಕ ಪ್ರತಿಕೂಲ ಬಂದಾಗ ಊರೇ ಕೇಳಂಗ ಅಯ್ಯೋ ಅಂತಾರೆ. ಯಾರು ಸ್ತೋತ್ರ ಹೇಳಲಿಲ್ಲ. ಕೆಲವರು ಬಾಯಿ ತೆರೆದು ಸ್ತೋತ್ರ ಹೇಳಕ್ಕಾಗದೇ ಇರೋರು ಚಿಕ್ಕ ಪ್ರತಿಕೂಲ ಬರಲಿ ಊರನ್ನೇ ಎಬ್ಬಿಸಿ ತಿಳಿಸ್ಬಿಡ್ತಾರೆ, ಅಯ್ಯೋ ನನ್ನ ಕಷ್ಟ, ಅಯ್ಯೋ ನನ್ನ ಹಣೆ ಬಾರ, ಅಯ್ಯೋ ನನ್ನ ದುಃಖ ಅಂತ. ಅದೇ ಬೈಬಲ್ ಹೇಳ್ತದೆ ಯೇಸು ಸ್ವಾಮಿ ಹಂಗೆ ಮಾಡಲಿಲ್ಲ. ಆ ಥರ ಮಾಡೋರಿದ್ರೆ ಮನ ತಿರುಗಬೇಕು. ಇವತ್ತು ಚಿಕ್ಕ ಪ್ರತಿಕೂಲ ಬಂದಾಗ, ಹೋರಾಟ ಬಂದಾಗ ಇಡೀ ಊರನ್ನೇ ಎಬ್ಬಿಸಿ ಏನೋ ದೊಡ್ಡ ಕಾರ್ಯ ಸಂಭವಿಸುತ್ತೆ ಅನ್ನೋ ರೀತಿಯಲ್ಲಿ ಪಿಕ್ಚರೈಸ್ ಮಾಡ್ತಾರೆ. ಆದ್ರೆ ಯೇಸು ಸ್ವಾಮಿ ನೋಡ್ರಿ, ದೊಡ್ಡ ಪ್ರತಿಕೂಲ ಬಂತು, ದೊಡ್ಡ ಹೋರಾಟ ಬಂತು, ನಿಂದೆಗಳು ಬಂತು, ಅಪಹಾಸ್ಯಗಳು ಬಂತು. ಆದ್ರೆ ಯೇಸು ಸ್ವಾಮಿ ಪಕ್ಕದವರ ಹತ್ರನೂ ತನ್ನ ಇಕ್ಕಟ್ಟನ್ನು ಹೇಳ್ಕೊಳಕ್ ಹೋಗ್ಲಿಲ್ಲ, ಪಕ್ಕದವರ ಹತ್ರನೂ ಆತನ ಸ್ವರವನ್ನ ಕೇಳಕ್ ಹೋಗ್ಲಿಲ್ಲ, ಪಕ್ಕದವರ ಹತ್ರನೂ ಆತನ ಕೂಗಾಡುವಂತ ಧ್ವನಿ ಆತನ ಕೇಳಿಸಕ್ಕೆ ಹೋಗ್ಲಿಲ್ಲ. ಕಾರಣ ಯೇಸು ಸ್ವಾಮಿ ಪ್ರತಿಕೂಲದ ಕುರಿತಾಗಿ ಮಾತಾಡಕ್ಕಲ್ಲ ಕರೆಯಲ್ಪಟ್ಟಿದ್ದು, ತನ್ನನ್ನು ದೇವರು ಏನಕ್ಕಾಗಿ ದೇವರು ಕರೆದಿದ್ದನೋ ಅದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕಾಗಿ, ಅದನ್ನು ಸ್ಥಾಪಿಸುವುದಕ್ಕಾಗಿ ದೇವರು ಆತನನ್ನು ಕರೆದಿದ್ದಾನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಇಲ್ಲಿ ಕೂಡಿ ಬಂದಿರೋ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಸುಮ್ಮನೆ ಕರೀಲಿಲ್ಲ, ದೇವರು ನಿಮ್ಮನ್ನು ಕರೆದ್ರೆ ಸುಮ್ಮನೆ ಬಿಡೋದು ಇಲ್ಲ. ಇವತ್ತು ಹೇಳ್ತೇನೆ, ಏನಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೋ ಅದನ್ನು ಎಸ್ಟಾಬ್ಲಿಷ್ ಮಾಡೋವರೆಗೂ ನೀನು ಏನಾಗಿರ್ಬೇಕು ಗೊತ್ತ, ನಿನ್ನ ಕಾರ್ಯದಲ್ಲಿ ನೀನು ನಿರತನಾಗಿರಬೇಕು. ಸೇವೆಗಾಗಿ ದೇವರು ಕರೆದಿದ್ದಾನ, ಅದು ಎಸ್ಟಾಬ್ಲಿಷ್ ಆಗೋವರೆಗೂ ನಿನ್ನ ಕಾರ್ಯದಲ್ಲಿ ಬ್ಯುಸಿ ಆಗಿರ್ಬೇಕು. ದೇವರು ನಿನ್ನನ್ನು ಉನ್ನತಕ್ಕಾಗಿ ಕರೆದಿದ್ದಾನ, ಅದು ಎಸ್ಟಾಬ್ಲಿಷ್ ಆಗೋವರೆಗೂ ನಿನ್ನ ಕಾರ್ಯಕ್ಕೆ ನಿರತನಾಗಿರ್ಬೇಕು. ದೇವರು ನಿನ್ನ ಜೀವನದಲ್ಲಿ ಕರ್ನಾಟಕಕ್ಕಾಗಿ ಕರೆದಿದ್ದಾನ, ಆ ಕರ್ನಾಟಕದಲ್ಲಿ ಉಜ್ಜೀವನ ಕಾಣೋವರೆಗೂ ನಿನ್ನ ಕಾರ್ಯದಲ್ಲಿ ನಿರತನಾಗಿರಬೇಕು. ಆತ್ಮಗಳನ್ನು ಸಂಪಾದನೆ ಮಾಡೋಕ್ಕಾಗಿ, ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ, ಆತ್ಮಗಳನ್ನು ಸಂಪಾದನೆ ಮಾಡೋಕ್ಕಾಗಿ ದೇವರು ಕರೆದಿದ್ದಾನ, ಅದನ್ನು ಎಸ್ಟಾಬ್ಲಿಷ್ ಆಗೋವರೆಗೂ ನಿನ್ನ ಕಾರ್ಯದಲ್ಲಿ ನಿರತನಾಗಿರಬೇಕು. ನಾನು ನನ್ನ ಕುಟುಂಬ ದೇವರನ್ನ ಸೇವಿಸ್ತೀವಿ ಅಂತ ದೇವರು ವಾಗ್ದಾನ ಮಾಡಿದ್ದಾನ, ಆ ಕುಟುಂಬವನ್ನ ನಿನ್ನ ಆಲಯಕ್ಕೆ ಕರೆತರವರೆಗೂ ನೀನು ಸುಮ್ಮನೆ ಇರಬಾರದು. ನಿನ್ನ ಕಾರ್ಯದಲ್ಲಿ ನೀನು ನಿರತನಾಗಿರಬೇಕು. ಪ್ರತಿಕೂಲ ಬರೋದಿಲ್ಲ ಅಂತಲ್ಲ, ಹೋರಾಟ ಬರೋದಿಲ್ಲ ಅಂತಲ್ಲ, ಬರುತ್ತೆ. ಆದ್ರೆ ಏನಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೋ ಅದು ಎಸ್ಟಾಬ್ಲಿಷ್ ಆಗೋವರೆಗೂ ನಿದ್ದೆ ಮಾಡಬೇಡ, ತೂಕಡಿಸಬೇಡ, ಬಿಟ್ಟುಕೊಡಬೇಡ. ಕೆಲವರು ಸ್ತೋತ್ರ ಹೇಳಿಲ್ಲ, ನೀವು ಬಿಟ್ಟು ಕೊಡಬೇಡ, ನಿದ್ದೆ ಮಾಡಬೇಡ, ದೇವರನ್ನ ತೊರೆಯಬೇಡ, ನಂಬಿಕೆಯನ್ನು ಬಿಡಬೇಡ, ನಿನ್ನ ಕಾರ್ಯದಲ್ಲಿ ನಿರತನಾಗಿರು. ಕಾರಣವೇನಂದ್ರೆ ಏನಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೋ ಅದು ಎಸ್ಟಾಬ್ಲಿಷ್ ಆಗೋವರೆಗೂ ನಾನು ಎದ್ದು ಓಡ್ತಾನೆ ಇರುತ್ತೇನೆ. ಕೆಲವರು ಆರಂಭದಲ್ಲಿ ಹೇಳಿದ್ರು ದೊಡ್ಡ ದರ್ಶನ, ಚಿಕ್ಕ ಪ್ರತಿಕೂಲ ಬಂದಿದ್ದೆ, ಇವತ್ತು ಅಡ್ರೆಸ್ ಹುಡುಗರು ಸಿಗಲ್ಲ. ಕಾರಣ ಏನಂದ್ರೆ ಎಸ್ಟಾಬ್ಲಿಷ್ ಆಗೋವರೆಗೂ ಇವರೇ ಹೋಗ್ಬಿಟ್ರು. ಯಾಕೆ ಸ್ತೋತ್ರ ಹೇಳೋದು? ಬೈಬಲ್ ಹೇಳ್ತದೆ, ಆತನ ಎಸ್ಟಾಬ್ಲಿಷ್ ಆಗೋವರೆಗೂ, ಅದನ್ನು ಸ್ಥಾಪಿಸೋವರೆಗೂ, ಕಲ್ವಾರಿ ಶಿಲುಬೆಯಲ್ಲಿ ಜಯಧ್ವಜವನ್ನು ಆರಿಸೋವರೆಗೂ ಆತನ ಹೇಳ್ದ, ಜಜ್ಜಿದ ದಂಡನ ನಾನು ಮುರಿಯೋದಿಲ್ಲ. ಹೋರಾಟಗಳು ನಿನಗೆ ಬಂದ್ರು ದೇವರು ನಿನ್ನನ್ನು ಬಿಟ್ಟು ಕೊಡೋದಿಲ್ಲ. ಒಂದು ಪಕ್ಷ ಪ್ರತಿಕೂಲ ಬಂದಾಗ ಕೆಲವರಿಗೆ ಅನಿಸುತ್ತೆ, ಏನೋ ಚಂದ್ರಮೌಳಿ ಮೊಬ್ಬಾದ್ನಂತಾದ್ರೆ ದೇವ್ರು ಹೇಳ್ತಾನೆ, ಮೊಬ್ಬಾಗಕ್ಕೆ ನಾನು ಬಿಡೋದಿಲ್ಲ, ಕಾರಣ ಅವನನ್ನು ಮತ್ತೆ ಉರಿಸುವವನಾಗಿರುತ್ತೇನೆ. ಕೆಲವರು ಹೇಳ್ತಾರೆ ಪ್ರತಿಕೂಲಗಳು ಬಂದಾಗ, ಏನೋ ನನ್ನ ಹೆಸರು ಏನು ಕೇಳ್ಕೊಂಡು ಹೇಳ್ತೀನಿ ಅಂದರೆ ಬೇರೆಯವ್ರ ಹೆಸರು ಹೇಳಿದ್ರೆ ಬೇಜಾರು ಮಾಡ್ಕೊಂತಾರೆ, ಆದ್ರಿಂದ ನನ್ನ ಹೆಸರು ಹೇಳ್ಕೊಂಡು ಹೇಳ್ತೀನಿ. ಕೆಲವರು ಹೇಳ್ತಾರೆ ಪ್ರತಿಕೂಲ ಬಂದರೆ ಮುಂಚೆ ಇದ್ದಂಗಿಲ್ಲ ಚಂದ್ರಮೌಳಿ, ಯಾಕೋ ತುಂಬ ಸೋತೋಗಿದ್ದೇನೆ. ಅಯ್ಯ, ಬೈಬಲ್ ಹೇಳುತ್ತೆ, ನೀನೊಂದು ಗುರಿಯೊಟ್ಟಿಗೆ ಹೋದಾಗ ಮುರಿಯಲ್ಪಟ್ಟ ಅನುಭವ ಬಂದ್ರು ದೇವ್ರು ಹೇಳ್ತಾನೆ, ಜಜ್ಜಿದ
ದಂಟನನ್ನು ಮುರಿದು ಹಾಕೋದಕ್ಕೆ ನಾನು ಬಿಡೋದಿಲ್ಲ. ನಾನು ಹೇಳ್ತೇನೆ, ಮನುಷ್ಯರು ನಿನ್ನನ್ನು ಜಜ್ಜಬಹುದು, ಪ್ರತಿಕೂಲಗಳು ನಿನ್ನನ್ನು ಜಜ್ಜಬಹುದು, ಮಾತಿಂದ ಕ್ರಿಯೆಗಳಿಂದ ದೇವರು ನಿನ್ನನ್ನು ಜಜ್ಜಬಹುದು. ಆದ್ರೆ ಏನಕ್ಕಾಗಿ ದೇವರು ಕರೆದಿದ್ದಾನೋ ಅದನ್ನು ನಾನು ಎಸ್ಟಾಬ್ಲಿಷ್ ಆಗೋವರೆಗೂ ನನ್ನ ಕಾರ್ಯದಲ್ಲಿ ನಿರತನಾಗಿರುತ್ತೇನೆ ಎಂದು ಹೇಳುವವರು ಯಾರಾದ್ರೂ ಇದ್ರೆ ದೇವರು ಹೇಳ್ತಾನೆ, ಯಾರೆಲ್ಲ ನಿನ್ನನ್ನು ಜಜ್ಜಿದ್ರು ಮುರಿದು ಹಾಕೋದಕ್ಕೆ ನಾನು ಬಿಡೋದಿಲ್ಲ, ಮತ್ತೆ ನಾನು ನಿನ್ನನ್ನು ತಿರುಗಿ ಕಟ್ಟುವವನಾಗಿರುತ್ತೇನೆ. ಇವತ್ತು ನಾನು ಹೇಳ್ತೇನೆ, ಜಜ್ಜುತ್ತಾ ಇದ್ದಾರೆ ಪಾಸ್ಟರ್, ಜಜ್ಜುತ್ತಾ ಇದ್ದಾರೆ ಪಾಸ್ಟರ್, ಸ್ತೋತ್ರ ಹೇಳು. ಕರ್ತನ ನಿನ್ನನ್ನು ಮುರಿಯೋದಕ್ಕೆ ಬಿಡೋದಿಲ್ಲ. ಇವತ್ತು ಹಣಕಾಸಿನ ಮಂಡಲ ನಿನ್ನನ್ನು ಜಜ್ತಾ ಇದೆಯಾ? ಜೊತೆ ಇದ್ದ ಜನ ನಿನ್ನನ್ನು ಜಜ್ತಾ ಇದ್ದಾರೆ, ಪ್ರೀತಿ ಮಾಡಿದವರು ನಿನ್ನನ್ನು ಜಜ್ತಾ ಇದ್ದಾರೆ. ನೀವು ಒಂದರ ಮೇಲೆ ಒಂದು ದೊಡ್ಡ ಕಾರ್ಯ ಮಾಡಬೇಕು ಅಂತ ಆಸೆ ಇದೆ, ಆದರೆ ಜೊತೆ ನಿಂತವರೇ ನಿನ್ನನ್ನು ಜಜ್ತಾ ಇದ್ದಾರೆ. ಯೇಸು ಸ್ವಾಮಿ ಒಂದ್ಸಾರಿ ಒಂದು ಪ್ರಸಂಗ ಮಾಡಿದನು, ನಾನೇ ಜೀವ ಕನವಾದ ರೊಟ್ಟಿ, ನನ್ನ ತಿನ್ನೋನು ಎಂದಿಗೂ ಸಾಯೋದಿಲ್ಲ ಅಂತ. ಅದಕ್ಕಿಂತ ಮುಂಚೆ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನಿನ ಮುಖಾಂತರ 5,000 ಜನ ಕುಡಪಡಿಸಿದಾಗ ಎಲ್ಲ ಸ್ತೋತ್ರ ಹೇಳ್ಬಿಡು, ಓ ಅವ. ಆದರೆ ಊಟ ಕೊಟ್ಟ ಮೇಲೆ, ಪ್ರಸಂಗ ಮಾಡಿದ್ಮೇಲೆ ಜನರಿಗೆ ಇಷ್ಟನೇ ಆಗಲಿಲ್ಲ. ಕೆಲವ್ರಿಗೆ ಊಟ ಇಷ್ಟ, ಪ್ರಸಂಗ ಇಷ್ಟ ಇಲ್ಲ. ಯಾರು ಸ್ತೋತ್ರ ಹೇಳಲಿಲ್ಲ. ಕೆಲವ್ರಿಗೆ ಅದ್ಭುತ ಇಷ್ಟ, ಕೆಲವ್ರಿಗೆ ಊಟ ಇಷ್ಟ, ಕೆಲವ್ರಿಗೆ ಪ್ರಸಂಗ ಇಷ್ಟ ಇಲ್ಲ. ಯೇಸು ಸ್ವಾಮಿ ಅದ್ಭುತ ಮಾಡಿದಾಗ ಹೊಸನ, ಊಟ ಕೊಟ್ಟಾಗ ಹೊಸನ, ಪ್ರಸಂಗ ಬಂದಾಗ ಪಾಯಿಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವೇನು ಈತನ ಮಾಂಸ ತಿನ್ಬೇಕಾ? ಎಲ್ಲ ಹೇಳಿದ್ರು ಬರ್ರೋ ಹೋಗೋಣ ಅಂತ. ಅಲ್ಲಿದ್ದಂಥ 5,000 ಜನ ಹೋದ್ರು, ಒಟ್ಟಿಗೆ ಒಬ್ಬರು ಉಳಿದಿಲ್ಲ. ಯೇಸು ಸ್ವಾಮಿ ತಿರುಗಿ ನೋಡ್ತಾನೆ, 12 ಜನ ಹೋಗ್ಬೇಕಾ ಬೇಡ ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಯೇಸು ಸ್ವಾಮಿ ಅವ್ರಿಗೊಂದು ಆಪ್ಷನ್ ಕೊಟ್ಟ, ಹೋಗಂಗಿದ್ರೆ ಹೋಗ್ಬಿಡ್ರ ನೀವು ಅಂತ. ಯಾರು ಸ್ತೋತ್ರ ಹೇಳಲಿಲ್ಲ. 12 ಜನಕ್ಕೊಂದು ಆಪ್ಷನ್ ಕೊಟ್ಟ, ಹೋಗಂಗಿದ್ರೆ ನೀವು ಹೋಗ್ಬಿಡ್ರ ಅಂತ. ತಕ್ಷಣ ಪೇತ್ರ ಹೇಳ್ದ, ಜಿಗಿದು ಹೇಳ್ದ, ಯೇಸುವೆ 5,000 ಜನ ಊಟ ತಿಂದು ಹೋದ್ರು, ಅದ್ಭುತವನ್ನು ಕಂಡುಕೊಂಡು ಕೆಲವರು ಹೋದ್ರು, ಆದರೆ ನಾ ಬಂದಿರೋದು ಅದ್ಭುತಕ್ಕಲ್ಲ, ನಾ ಬಂದಿರೋದು ಊಟಕ್ಕಲ್ಲ, ನಾ ಬಂದಿರೋದು ಯೇಸುವೆ ನಿನ್ನಲ್ಲಿ ನಿತ್ಯ ಜೀವ ಉಂಟು ಮಾಡುವ ವಾಕ್ಯ ಇದೆ, ಆ ವಾಕ್ಯಕ್ಕಾಗಿ ನಾ ಬಂದಿದ್ದೇವಪ್ಪ. ಇವತ್ತು ನನಗೆ ವಾಕ್ಯ ಬೇಕೆನ್ನೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇವತ್ತು ಯೇಸು ಸ್ವಾಮಿ ನನಗೆ ಅದ್ಭುತ ಮಾಡ್ತಿದ್ರು, ಯೇಸು ನನಗೆ ಊಟ ಕೊಡ್ತಿದ್ರು, ಯೇಸುವಲ್ಲಿ ನನಗೆ ವಾಕ್ಯ ಇದೆ, ಅದು ಸಾಧಾರಣ ವಾಕ್ಯ ಅಲ್ಲ, ಅದು ನಿತ್ಯ ಜೀವ ಉಂಟು ಮಾಡುವ ವಾಕ್ಯ ಎಂದು ನಂಬುವವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಯೇಸು ಸ್ವಾಮಿ ಜನ ಬಿಟ್ಟು ಹೋದಾಗ ಬಹಳ ಬೇಸರ ಪಟ್ಟ, ಆದ್ರೆ 12 ಜನರಲ್ಲಿ ಒಬ್ಬ ಹೇಳ್ದ, ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಇವತ್ತು ನಾನು ಹೇಳ್ತೇನೆ, ನೀವು ಕೈ ಮೇಲೆ ಎತ್ತಿದವರು, ಹೆಗಲ ಮೇಲೆ ಕುಳಿಸ್ಕೊಂಡವರು ನಿಮ್ಮನ್ನು ಜಜ್ಜಬಹುದು. ನೀವು ಒಳ್ಳೆಯದನ್ನು ಮಾಡಿ ಅನೇಕರು ನಿನಗೆ ಕೇಡನ್ನ ಮಾಡಿರಬಹುದು, ನೀನು ಜಜ್ಜಲ್ಪಟ್ಟಿದ್ಯಾ, ಆದ್ರೆ ನಿನ್ನ ಕಾರ್ಯವನ್ನ ನಿಲ್ಲಿಸಬೇಡ, ನಿನ್ನ ಸೇವೆಯನ್ನ ನಿಲ್ಲಿಸಬೇಡ, ನಿನ್ನ ಪ್ರಸಂಗವನ್ನ ನಿಲ್ಲಿಸಬೇಡ, ನಿನ್ನ ಉಪವಾಸವನ್ನ ನಿಲ್ಲಿಸಬೇಡ, ನಿನ್ನ ಆರಾಧನೆಯನ್ನ ನಿಲ್ಲಿಸಬೇಡ, ನೀನು ದೇವರ ಸಮ್ಮುಖದಲ್ಲಿ ಸುರಿಸುತ್ತಾ ಇರುವ ಕಣ್ಣೀರನ್ನ ನಿಲ್ಲಿಸಬೇಡ. ನಿನ್ನ ಕಾರ್ಯ ಸ್ಥಿರವಾಗವರೆಗೂ, ಎಸ್ಟಾಬ್ಲಿಷ್ ಆಗವರೆಗೂ ನಿನ್ನ ಕಾರ್ಯದಲ್ಲಿ ನಿರತನಾಗಿರು. ಜಜ್ಜಲ್ಪಡೋದಕ್ಕೆ ದೇವರು ಬಿಡೋದಿಲ್ಲ, ಕಳೆಗುಂದೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ಕಾರಣ ನಿನ್ನನ್ನ ದೇವರು ಕರೆದಿರೋದು ಕೆಲವೊಂದು ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಎಸ್ಟಾಬ್ಲಿಷ್ ಮಾಡೇ ಮಾಡ್ತೀವಿ ಅನ್ನೋರು ಯಾರಾದ್ರೂ ಇದ್ರೆ ಆಮೇಲೆ ಹೇಳ್ರಿ. ಏನಕ್ಕಾಗಿ ದೇವರು ನನ್ನನ್ನು ಕರೆದಿದ್ದಾನೋ ಅದನ್ನು ನಾನು ಸ್ಥಿರಪಡಿಸ್ತೇನೆ. ಏನಕ್ಕಾಗಿ ನನ್ನನ್ನು ದೇವರು ಆರಿಸಿಕೊಂಡಿದ್ದಾನೋ ಅದನ್ನು ನಾನು ಮಾಡ್ತೇನೆ. ಅನೇಕರಿಗೆ ನನ್ನ ಜಜ್ಜಿದವನಾಗಿ ಕಾಣಬಹುದು, ಆದರೆ ದೇವರು ನನ್ನನ್ನು ಬಿಡೋದಿಲ್ಲ. ಅನೇಕರಿಗೆ ನನ್ನ ಕಳೆ ಗುಂದಿದವನಾಗಿ ಕಾಣಬಹುದು, ಆದರೆ ದೇವರು ನನ್ನ ಕಳೆಯನ್ನ ಹಲ್ಲು ಹಿಂತಿರುಗಿ ಭರ ಮಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಕಮಾನ್, ಮುಂಚೆ ಏನ್ ಮಾಡ್ತಾ ಇದ್ದೋ ಅದರ ಕಡೆ ಹಿಂತಿರುಗಿ ಬಾ, ಆ ಉಪವಾಸದ ಕಡೆ ಹಿಂತಿರುಗಿ ಬಾ, ಆ ಆರಾಧನೆ ಕಡೆ ಹಿಂತಿರುಗಿ ಬಾ, ಆ ಸೇವೆ ಕಡೆ ಹಿಂತಿರುಗಿ ಬಾ, ಆತ್ಮಗಳನ್ನು ಸಂಪಾದನೆ ಮಾಡೋದ್ರ ಕಡೆ ಹಿಂತಿರುಗಿ ಬಾ, ಆ ಉಪವಾಸದ ಕಡೆ ಹಿಂತಿರುಗಿ ಬಾ, ಆ ಮೊಣಕಾಲಿನ ಕಡೆ ಹಿಂತಿರುಗಿ ಬಾ. ನಿನ್ನನ್ನು ಏನಕ್ಕಾಗಿ ದೇವರು ಕರೆದಿದ್ದಾನೋ ನಾನು ಅದನ್ನು ಎಸ್ಟಾಬ್ಲಿಷ್ ಮಾಡ್ತೇನೆ.
ಅದನ್ನು ಮಾಡೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ ಎಂದು ಹೇಳುವವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳುತ್ತಾ ಇರಿ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೆಲವರ ಮೇಲೆ ದೇವರ ಬಲ ಇಳಿದು ಬರಲಿಕ್ಕಾಗಿ ಹೋಗುತ್ತೆ. ನಿನ್ನ ಕೆಲಸ ನಿಲ್ಲಿಸಬೇಡ, ನಿನ್ನ ಸೇವೆ ನಿಲ್ಲಿಸಬೇಡ, ನಿನ್ನ ಪ್ರಾರ್ಥನೆ ನಿಲ್ಲಿಸಬೇಡ, ನಿನ್ನ ಆರಾಧನೆ ನಿಲ್ಲಿಸಬೇಡ, ನಿನ್ನ ನಂಬಿಕೆ ಜೀವಿತ ನಿಲ್ಲಿಸಬೇಡ, ನಿನ್ನ ಪರಿಶುದ್ಧತೆ ನಿಲ್ಲಿಸಬೇಡ. ಕಮಾನ್, ನಿನ್ನ ನಡುಕಟ್ಟುಗಳನ್ನು ಕಟ್ಟಿಕೊಂಡು ಸಿದ್ಧನಾಗು. ನಿನಗೊಂದು ದರ್ಶನ ಕೊಟ್ಟೆ, ನಿನಗೊಂದು ಸೇವೆ ಕೊಟ್ಟೆ, ನಿನಗೊಂದು ಆತ್ಮ ಭಾರ ಕೊಟ್ಟೆ. ಯಾಕೆ ನಿಲ್ಲಿಸಿದೀಯ? ನಿನ್ನ ಕಾರ್ಯದಲ್ಲಿ ನಿರತನಾಗಿರು. ದೇವರು ನಿನ್ನ ಒಳಗಡೆ ತನ್ನ ಆತ್ಮವನ್ನು ಇರಿಸಿದ್ದಾನೆ. ನೀನು ಏನೇ ಬಿಟ್ಟರು ಧೈರ್ಯವನ್ನು ಬಿಡಬೇಡ. ಪ್ರತಿಕೂಲಗಳ ಮಧ್ಯದಲ್ಲಿ ಧೈರ್ಯ ಬಿಡಬೇಡ, ನಂಬಿಕೆಯನ್ನು ಕಳ್ಕೋಬೇಡ. ದೇವರ ಚಿತ್ತ ಮಾಡು. ನಿನ್ನನ್ನು ಏನಕ್ಕಾಗಿ ದೇವರು ಕರೆದಿದ್ದಾನೋ ಅದನ್ನು ಮಾಡ್ತಾ ಇರು, ಮಾಡ್ತಾ ಇರು, ಮಾಡ್ತಾ ಇರು, ಮಾಡ್ತಾ ಇರು, ಮಾಡ್ತಾ ಇರು. ತನ್ನ ಕಾರ್ಯದಲ್ಲಿ, ನಿನ್ನ ಕೆಲಸದಲ್ಲಿ ನೀನು ನಿರತನಾಗಿರು. ಆ ಎಲ್ಲ ಜಜ್ಜಿದ ಅನುಭವಗಳನ್ನು, ಆ ಎಲ್ಲ ಕಳೆಗುಂದಿದ ಅನುಭವಗಳನ್ನು ದಾಟಿಕೊಂಡು ಕರ್ತನ ನಾಮಕ್ಕಾಗಿ ಪ್ರಕಾಶಿಸುವ ಕೃಪೆಯನ್ನು ದೇವರು ನಿನಗೆ ದಯಪಾಲಿಸ್ತಾನೆ. ಕೆಲವರು ಹೇಳ್ತೀರ ನನ್ನ ಸಮಯ ಮುಗಿದೋಯ್ತಂತ. ನಾನು ಹೇಳ್ತೀನಿ, ಮುಗಿದಿಲ್ಲ, ಮುಗದಿಲ್ಲ, ಮುಗದಿಲ್ಲ. ಈಗ ದೇವರು ನಿನಗೆ ಮತ್ತೊಂದು ಅವಕಾಶ ಕೊಡುತ್ತಾ ಇದ್ದಾನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಮತ್ತೊಂದು ಆವರ್ತಿ ತನ್ನ ಪರಿಶುದ್ಧಾತ್ಮನ ಬಲದಿಂದ ದೇವರು ನಿನ್ನನ್ನು ತುಂಬಿಸಲಿಕ್ಕಾಗಿ ಇಷ್ಟಪಡುತ್ತಾನೆ. ಈಗ ದೇವರು ನಿನ್ನ ಮುಂದೆ ಹೊಲಗಳನ್ನ, ಬಯಲುಗಳನ್ನ ದೇವರು ತೆರೆದು ಬಿಡುತ್ತಾ ಇದ್ದಾನೆ. ದೇವರು ನಿನ್ನ ಮುಂದೆ ಜನಾಂಗಗಳನ್ನು ತೆರೆದು ಬಿಡುತ್ತಾ ಇದ್ದಾನೆ. ದೇವರು ನಿನ್ನ ಮುಂದೆ ಯಾತ್ರೆಗಳನ್ನ ತೆರೆದು ಬಿಡುತ್ತಾ ಇದ್ದಾನೆ. ದೇವರು ನಿನ್ನ ಮುಂದೆ ಕುಟುಂಬಗಳನ್ನ ದೇವರು ತೆರೆದು ಬಿಡುತ್ತಾ ಇದ್ದಾನೆ. ಇನ್ನು ನಾನು ಎತ್ತೋಳಕ್ಕಾಗೋದಿಲ್ಲ ಎಂದು ಯಾರಾದ್ರೂ ಹೇಳ್ತಾ ಇದ್ರೆ ನಾನು ಹೇಳ್ತೇನೆ, ದೇವರು ನಿನ್ನನ್ನು ಬಿಟ್ಟು ಕೊಟ್ಟಿಲ್ಲ, ನೀನು ಬಿಟ್ಟು ಕೊಡಬೇಡ. ನೀನು ಮತ್ತೆ ನಿನ್ನ ಕಾರ್ಯದಲ್ಲಿ ನಿರತನಾಗಿರು. ಹಿಂದೆ ಕಂಡಿದ್ದಕ್ಕಿಂತ ಈಗ ಹೆಚ್ಚಿನದು ಕಾಣತಕ್ಕಂತೆ ಕರ್ತನು ನಿನಗೆ ಕೃಪೆಯನ್ನು ದಯಪಾಲಿಸೋದಕ್ಕೆ ನನ್ನ ದೇವರಾದರೂ ಶಕ್ತನಾಗಿದ್ದಾನೆ. ನಂಬುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ.